ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನಾನು ನಿಮ್ಮ ಹನುಮಂತ ಶಿರಗೋಜಿ. ಇವತ್ತಿನ ಈ ಒಂದು ಅವಧಿಯಲ್ಲಿ ಜೀವಶಾಸ್ತ್ರ ವಿಷಯದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಅಧ್ಯಾಯ ಅದು ಜೀವ ಜಗತ್ತು. ದಟ್ ಮೀನ್ಸ್ ಲಿವಿಂಗ್ ವರ್ಲ್ಡ್ ಅಂತ ಹೇಳ್ತಾರೆ. ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್. ಹಾಗಾದ್ರೆ ನೋಡಿ, ಜೀವ ಜಗತ್ತು ಅಂತ ಹೇಳ್ತಾರೆ. ಸೊ ಅಲ್ಲಿ ಹೆಸರೇ ನಿಮ್ಗೆ ಹೇಳ್ತಾ ಇದೆ ಜೀವಿಗಳ ಒಂದು ಜಗತ್ತು. ಅಂದರೆ ಈ ಇಡೀ ಜಗತ್ತನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಇದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಜೀವಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅತ್ಯಂತ ದೊಡ್ಡ ಮಟ್ಟದ ಜೀವಿಗಳಾಗಿರ್ಬೋದು, ಮಧ್ಯಮ ಗಾತ್ರದ ಜೀವಿಗಳಾಗಿರ್ಬೋದು, ಕೆಳಮಟ್ಟದ ಜೀವಿಗಳಾಗಿರ್ಬೋದು, ಅತ್ಯಂತ ದೊಡ್ಡ ಗಾತ್ರದ ಸಸ್ಯಗಳಾಗಿರ್ಬೋದು, ಮಧ್ಯಮ ಗಾತ್ರದ ಸಸ್ಯಗಳಾಗಿರ್ಬೋದು, ಕೆಳಹಂತದ ಸಸ್ಯಗಳಾಗಿರ್ಬೋದು, ಜೊತೆಗೆ ಬರಿಗಣ್ಣಿಗೆ ಕಾಣಿಸದೇ ಇರತಕ್ಕಂಥ ಜೀವಿಗಳಾಗಿರ್ಬೋದು. ಸೊ ಎಲ್ಲ ರೀತಿಯಾಗಿರ್ತಕ್ಕಂಥ ಜೀವಿಗಳು ಅಂದರೆ ಹಲವಾರು ಏನಪ್ಪ ಅಂದರೆ ವೈವಿಧ್ಯತೆಗಳನ್ನು ಹೊಂದಿರತಕ್ಕಂಥ ಒಂದು ಜಗತ್ತು ಅಂತ ಕರಿತಾ ಇರ್ತೀವಿ. ಸೊ ಆ ವೈವಿಧ್ಯತೆಗಳನ್ನು ಹೊಂದಿರತಕ್ಕಂಥ ಜಗತ್ತಿನಲ್ಲಿ ಹಲವಾರು ವಿಧದ ಒಂದು ಜೀವಿಗಳನ್ನು ನಾವೇನಾಗ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ, ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್ ಅಂತ ಹೇಳ್ತಾ ಇರ್ತೀವಿ. ಅಂದರೆ ವಾಟ್ ಈಸ್ ಮೀನ್ ಬೈ ಲಿವಿಂಗ್? ಸೊ ಇಲ್ಲಿ ಲಿವಿಂಗ್ ಅಂತಂದ್ರೆ ಏನಿದೆ? ಸೊ ಲಿವಿಂಗ್ ಅಂತ ಬಂದಾಗ ಸ್ನೇಹಿತರೆ, ನಾವಿಲ್ಲಿ ಆ ಒಂದು ಎಕ್ಸಾಕ್ಟಾಗಿ ಏನಪ್ಪಾ ಅಂದರೆ ನಾವು ಡಿಫೈನ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಲಿವಿಂಗ್ ಅನ್ನೋ ಒಂದು ಶಬ್ದವನ್ನು. ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಗುಣಲಕ್ಷಣಗಳು ಕಂಡು ಬರ್ತಾರೆ. ಒಂದು ವಸ್ತು ಅದು ಸಜೀವಿ ಅಥವಾ ನಿರ್ಜೀವಿ ಅಂತ ನಾವು ಕನ್ಸಿಡರ್ ಮಾಡಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಒಳಗೊಂಡಿದ್ರೆ ಮಾತ್ರ ನಾವು ಅಂಥವುಗಳನ್ನು ಏನಂತ ಹೇಳ್ತೀವಿ ಅದರಲ್ಲಿ ಸಜೀವಿಗಳಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ಸೊ ಉದಾಹರಣೆ ನೋಡಿ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾರೆ. Characteristics of living organisms. So what are the characteristics? तो बता दो. First one, growth, ಬೆಳವಣಿಗೆ. Then reproduction. So ಕನ್ನಡದಲ್ಲಿ ನಾವು ಹೇಳ್ತೀವಿ ಸಂತಾನೋತ್ಪತ್ತಿ. Then growth, reproduction, movement, that means ಚಲನ. Then metabolic activities, that means ಚಯಾಕ್ರಿಯೆಗಳು. Then consciousness, then ಸೊ ಇನ್ನಿತರ ಏನಪ್ಪ ಅಂದರೆ ಹಲವಾರು ಒಂದು ವಿಧದ ನಾವು ಲಕ್ಷಣಗಳನ್ನು ಇಲ್ಲಿ ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ವಿಶೇಷವಾಗಿ ಪ್ರಾಣಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಗುಣಲಕ್ಷಣ ಅಂದರೆ ಬ್ಲಡ್ ಸರ್ಕ್ಯುಲೇಷನ್, ದಟ್ ಮೀನ್ಸ್ ರಕ್ತ ಪರೀಕ್ಷಣೆ. ಅದೇ ಸಸ್ಯಗಳು ಬಂದಾಗ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ನಂತರ ಅಲ್ಲಿ ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಆಗಿರ್ಬೋದು. ಸೊ ಇನ್ನಿತರ ಒಂದು ಗುಣಲಕ್ಷಣಗಳನ್ನು ನಾವೇನು ಅಂದರೆ ಆ ಸಜೀವಿಗಳಲ್ಲಿ ಕಾಣ್ತಾ ಇರ್ತೀವಿ. ನೋಡಿ, ಮೊದಲನೇ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣ ಅಂತಂದರೆ ಗ್ರೋತ್, ಬೆಳವಣಿಗೆ. ಈ ಯಾವುದೇ ಒಂದು ವಸ್ತು ನೋಡಿ, ಅದು ಪ್ರಾಣಿಗಳಾಗಿರ್ಬೋದು ಅಥವಾ ಇತರೆ ಸಸ್ಯಗಳಾಗಿರ್ಬೋದು. ಒಂದು ಸಸ್ಯವನ್ನು ನಿಮ್ಮ ಮನೆ ಮುಂದೆ ತಂದುಬಿಟ್ಟು ನೀವು ನೆಟ್ಟಾಗ ಸೊ ಹಂತವಾಗಿ ಮೊದಲ ತಿಂಗಳಲ್ಲಿ ಸ್ವಲ್ಪ ಎತ್ತರವಾಗಿ ಬೆಳವಣಿಗೆ ಆಗ್ತದೆ, ಎರಡನೇ ತಿಂಗಳಲ್ಲಿ ಸ್ವಲ್ಪ ಎತ್ತರವಾಗಿ ಬೆಳವಣಿಗೆ ಆಗ್ತಿರೋದು. ಅದೇ ಒಂದು ಪ್ರಾಣಿ ಹುಟ್ಟಿಕೊಂಡಿದೆ ಅಂದರೆ
ಸ್ವಲ್ಪ ಒಂದು ವರ್ಷದಲ್ಲಿ ಸ್ವಲ್ಪ ಎತ್ತರವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಎರಡನೇ ವರ್ಷ ಸ್ವಲ್ಪ ಎತ್ತರವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಅಂದರೆ ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಜೀವಿಗಳನ್ನು ಕೂಡ ನಾವು ಏನಂತ ಕರಿತೀವಿ ಅಂದರೆ ಸಜೀವಿಗಳು. ದಟ್ ಮೀನ್ಸ್ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಇದು ಕೂಡ ಅಲ್ಲಿ ಆ ಸಜೀವಿಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣ ಅಂತ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ. ಸೊ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ನೋಡಿ, ಪ್ರತಿಯೊಂದು ಸಜೀವಿಗಳು ಸಹ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಒಂದು ತಮ್ಮಷ್ಟಕ್ಕೆ ತಾನೇ ತಮ್ಮ ಒಂದು ಪ್ರಭೇದದ ಜೀವಿಗಳಲ್ಲಿ ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಜೀವಿಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡಿತಾ ಇರ್ತಕ್ಕಂಥದ್ದು. ಅಂಥ ಒಂದು ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಸೊ ಈ ಸಂತಾನೋತ್ಪತ್ತಿಯನ್ನು ನಡೆಸ್ತಕ್ಕಂಥ ಎಲ್ಲ ಜೀವಿಗಳನ್ನು ಕೂಡ ನಾವು ಏನಂತ ಹೇಳ್ತೀವಿ ಅಂದರೆ ಸಜೀವಿಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಮೂಮೆಂಟ್ ಅಂತ ಅರ್ಥದಲ್ಲಿ ಚಲನೆ, ಅಂದರೆ ಈ ಒಂದು ಜೀವಿ ಅಥವಾ ಒಂದು ಸಜೀವಿ, ಈಗ ನಾನು ಹೇಳಬೇಕಾದ್ರೆ ಇಲ್ಲೊಂದು ಡಸ್ಟರ್ ಇದೆ. ಸೊ ಇದು ನಾನು ಇಲ್ಲಿ ಇಟ್ಟಿದ್ದೀನಿ, ಪುಟ ಮಾಡಿದ್ದೀನಿ. ಸೊ ಇಟ್ಟಾಗ ಸೊ ಅದನ್ನು ಬೇರೆಯದವರು ಬಂದ್ಬಿಟ್ಟು ಆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇಡಬೇಕಾಗುತ್ತೆ. ಅಲ್ಲಿ ಏನೋ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗ್ತದೆ. ಹೊರಗಿನಿಂದ ಯಾರಾದರೂ ಬಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿದ್ರೆ ಮಾತ್ರ ಇನ್ನೊಂದು ಸ್ಥಳದಲ್ಲಿ ಅದು ಬದಲಾವಣೆ ಉಂಟಾಗುತ್ತೆ. ಬಟ್ ಇಲ್ಲಿ ಸಜೀವಿಗಳ ಆತುರ ಅಲ್ಲ. ಅಲ್ಲಿ ಸಜೀವಿಗಳಲ್ಲಿ ಚಲಿಸಲಿಕ್ಕೆ ಅಂತಲೇ ಒಂದು ವಿಶೇಷವಾಗಿರ್ತಕ್ಕಂಥ ಅಂಗವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಅಂಗವ್ಯವಸ್ಥೆಯ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದು ಚಲಿಸ್ತಾ ಇರ್ತದೆ. ಅಂದರೆ ಆ ಚಲನೆಯನ್ನು ಹೊಂದಿರತಕ್ಕಂಥ ಎಲ್ಲ ಜೀವಿಗಳನ್ನು ಕೂಡ ನಾವು ಏನಂತ ಕರೀಬೋದಲ್ಲಿ ಸಜೀವಿಗಳು ಅಂತ ಕರಿಬೋದು ಸ್ನೇಹಿತರೆ. ಇನ್ನು ನಂತರ ಅದೇ ರೀತಿಯಾಗಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದ ಒಳಗಡೆ ನಡೀತಕ್ಕಂಥ ಕೆಲವೊಂದಿಷ್ಟು ಚಯಾಪಚಯ ಕ್ರಿಯೆಗಳು, ಆ ಚಯಾಪಚಯ ಕ್ರಿಯೆಗಳನ್ನು ನಡೆಸ್ತಕ್ಕಂಥ ಜೀವಿಗಳನ್ನು ಕೂಡ ನಾವು ಏನಂತ ಕರಿತೀವಿ ಅದರಲ್ಲಿ ಸಜೀವಿಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಕಾನ್ಸಿಯಸ್ನೆಸ್ ಅಂದರೆ ನಮ್ಮಷ್ಟೇ ಒಂದು ಅರಿವಿನ ಪ್ರಜ್ಞೆ ಅಂತ ಹೇಳ್ತಾರೆ. ನಮ್ಗೆ ಅರಿವು ಇರ್ತದೆ, ಬೇರೆಯವರು ಹೇಗೆ ಹೇಳ್ತಾ ಇರಲಿ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬೇಕಾದ್ರೆ ಪ್ರಚೋದನೆಗೆ ಒಂದು ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ದಟ್ ಮೀನ್ಸ್ ಈ ರಿಫ್ಲೆಕ್ಷನ್ ಆಕ್ಷನ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಅಂದರೆ ಬೇರೆಯವರು ನಮ್ಗೆ ಏನೋ ಒಂದು ಹೇಳ್ತಾ ಇರ್ತಾರೆ, ಆ ಒಂದು ಪ್ರಚೋದನೆಗೆ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ನಮಗೆ ಅನಿಸಿರ್ತಕ್ಕಂಥ ಒಂದು ಉತ್ತರವನ್ನು ನಾವು ಕೊಡ್ತಾ ಇರ್ತೀವಿ. ಸೊ ಅದನ್ನೇ ನಾವೇನಂತ ಹೇಳ್ತೀವಿ ಅದರಲ್ಲಿ ಪ್ರತಿಕ್ರಿಯೆ. ದಟ್ ಮೀನ್ಸ್ ಈ ರಿಫ್ಲೆಕ್ಷನ್ ಆಕ್ಷನ್ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ನಾನು ಹೇಳಿದ್ರೆ ನಾನು ಏನೋ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಆ ಪ್ರಶ್ನೆ ಮಾಡಬೇಕಾದ್ರೆ ನೀವು ನನಗೊಂದು ಉತ್ತರವನ್ನು ಕೊಡ್ತಾ ಇದ್ದೀವಿ. ಒಂದು ಉದಾಹರಣೆ ಹೇಳಬೇಕಾದ್ರೆ ನೋಡಿ, ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ನಾವು ಹೇಳಿದ್ರೆ ಈ ಆರನ್ನು ಸಹ ನೀವು ಹೇಳ್ತಾ ಇರ್ತೀವಿ. ಅಂದರೆ ನಾನು ಪ್ರಶ್ನೆಯನ್ನು ಮಾಡಿದ್ರೆ ನೀವೇನು ಮಾಡಿದ್ರಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಇದ್ದೀರಿ. ಅಂದರೆ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕನ್ವರ್ಸೇಷನ್, ಆ ಕನ್ವರ್ಸೇಷನ್ ಇಡಬೇಕಾದ್ರೆ ಒಂದು ಮಸ್ಟ್ ಬಿ ಸಮ್ ಕಾನ್ಸಿಯಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಅಂದರೆ ನಿಮ್ಮಲ್ಲಿ ಒಂದು ಆ ಮಾನಸಿಕ ಪ್ರಜ್ಞೆ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಆ ಮಾನಸಿಕ ಪ್ರಜ್ಞೆ ಇದ್ದಾಗ ಮಾತ್ರ ನೀವೇನು ಮಾಡಬೇಕು ಅದರಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯವಾಗ್ತಾ ಇರ್ತದೆ. ಸೊ ಈ ಕಾನ್ಸಿಯಸ್ನೆಸ್ ಅನ್ನೋದು ಕೂಡ ನೋಡಿ ಸ್ನೇಹಿತರೆ ಆ ಸಜೀವಿಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಗುಣಲಕ್ಷಣ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಪ್ರಾಣಿಗಳಲ್ಲಿ ವಿಶೇಷವಾಗಿರಪ್ಪ ಅಂದರೆ ಮನುಷ್ಯರಲ್ಲಿ ಕಂಡುಬರ್ತಕ್ಕಂಥ ಒಂದು ಗುಣಲಕ್ಷಣ ಯಾವುದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ಅಂದರೆ ನಮ್ಮ ಒಂದು ದೇಹದ ಒಳಗಡೆ ಆಮ್ಲಜನಕವನ್ನು ದೇಹದ ಇತರೆ ಭಾಗಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಪರಿಚಲನೆ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ ಸ್ನೇಹಿತರೆ. ಸೊ ಎಲ್ಲವನ್ನೂ ಕೂಡ ನಾವಿಲ್ಲಿ ಆ ಒಂದು ಸಜೀವಿಗಳ ಗುಣಲಕ್ಷಣಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಈ ಗುಣಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಜೀವಿಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಸಜೀವಿಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ನಂತರ ಸ್ನೇಹಿತರೆ ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಆ ಒಂದು ಜೀವಿಗಳಲ್ಲಿನ ವೈವಿಧ್ಯತೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಹಲವಾರು ರೀತಿಯಾಗಿರ್ತಕ್ಕಂಥ ಜೀವಿಗಳನ್ನು ನಾವು ನೋಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜೀವಿ ಆಗಿರ್ಬೋದು, ಕೆಳಮಟ್ಟದ ಜೀವಿ ಆಗಿರ್ಬೋದು, ಮಧ್ಯಮ ಗಾತ್ರದ ಜೀವಿ ಆಗಿರ್ಬೋದು, ಬರಿಗಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಚಿಕ್ಕ ಸೂಕ್ಷ್ಮ ಜೀವಿ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಜೀವಿಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಅಲ್ಲೇನಾಗ್ತಂದ್ರೆ ಎಲ್ಲ ಜೀವಿಗಳ ಒಂದು ಗುಣಲಕ್ಷಣಗಳು ಒಂದೇ ರೀತಿಯ ಕಂಡುಬರುವ ಸ್ನೇಹಿತರೆ. ಈ ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಕತ್ತೆ ಮತ್ತು ಕುದುರೆ
ನೋಡಲಿಕ್ಕೆ ಎರಡು ಕೂಡ ಏನು ಕಾಣ್ತಾವೆ, ಒಂದೇ ರೀತಿಯಾಗಿ ಕಾಣಿಸ್ತಾ ಇರ್ತದೆ. ಬಟ್ ಕುದುರೆಯ ಒಂದು ಗುಣಲಕ್ಷಣ ಏನಂತಂದ್ರೆ ಬೇರೆ ರೀತಿಯಾಗಿ ಕಂಡು ಬರ್ತಾ ಇರ್ತದ, ಕತ್ತೆಯ ಒಂದು ಗುಣಲಕ್ಷಣದಲ್ಲಿ ಬೇರೆ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು. ಜೊತೆಗೆ ಈ ಕೆಲವೊಂದಿಷ್ಟು ಬರಿಗಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಕಂಡು ಬರ್ತಕ್ಕಂಥದ್ದಲ್ಲಿ ಸೊ ಅವುಗಳ ಒಂದು ಗುಣಲಕ್ಷಣ ಕೂಡ ಏನಂತ ಅಂದ್ರೆ ಬೇರೆ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು. ಸೊ ಎಲ್ಲ ಒಂದು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಜೀವಿಗಳನ್ನ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಸಪರೇಟ್ ಆಗಿ ಅಂದ್ರೆ ವಿಂಗಡಣೆ ಮಾಡ್ತಾ ಅವುಗಳ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಸಪರೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಆ ಒಂದು ಜೀವಿಗಳನ್ನ ಮೊಟ್ಟ ಮೊದಲ ಬಾರಿ ಅವುಗಳ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಸ್ನೇಹಿತರೆ ವಿಂಗಡಣೆ ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ, ಅಲ್ಲಿ ವರ್ಗೀಕರಣ ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಅಂತ ಕರಿತಾ ಇರ್ತೀವಿ. ಸೊ ಯಾವ ವಿಜ್ಞಾನಿಯಲ್ಲಿ ಟ್ಯಾಕ್ಸಾನಮಿ ಅಂತ ಬಿಟ್ಟು ಕರಿತಾ ಇರ್ತೀವಿ. ಸೊ ಈ ಜೀವಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಅವುಗಳ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿರ್ತಕ್ಕಂಥ ವಿಜ್ಞಾನಿ ಅಂತಂದ್ರೆ ಕರೋಲಸ್ ಲೀನಿಯಸ್ ಅಂತ ಕರಿತಾ ಇರ್ತೀವಿ. ಕರೋಲಸ್ ಲೀನಿಯಸ್. ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಷ್ಟಪ್ಪ ಅಂದ್ರೆ 1.7 to 1.8 ಮಿಲಿಯನ್ ಅಂತ ಹೇಳ್ತಾರೆ. 1.7 to 1.8 ಮಿಲಿಯನ್ ದಷ್ಟು ಏನಾಗಿದೆ ಅಂದ್ರೆ ಸೂಕ್ಷ್ಮ ಜೀವಿಗಳಿರ್ಬೋದು, ಎಲ್ಲಾ ರೀತಿಯ ಇರ್ತಕ್ಕಂಥ ಜೀವಿಗಳನ್ನ ನಮ್ಮ ಈ ಜಗತ್ತು ಒಳಗೊಂಡಿದೆ. ಸೊ ಇಲ್ಲಿ ಜಗತ್ತು ಇಷ್ಟೊಂದು ಜೀವಿಗಳನ್ನ ಒಳಗೊಂಡಿದೆ ಅಂದ್ರೆ ಅವುಗಳನ್ನ ಪತ್ತೆ ಮಾಡಬೇಕಾದ್ರೆ ಬಹಳಷ್ಟು ಏನಾಗ್ತದೆ ತೊಂದರೆ ಆಗ್ತದೆ. ಜೊತೆಗೆ ಪ್ರತಿನಿತ್ಯ ಕೂಡ ಏನಂದ್ರೆ 10,000ರಿಂದ 15,000ವರೆಗೆ ಹೊಸ ರೀತಿಯಾಗಿರ್ತಕ್ಕಂಥ ಇಲ್ಲಿ ಜೀವಿಗಳು ಅಥವಾ ಹೊಸ ಪ್ರಭೇದದ ಒಂದು ಜೀವಿಗಳನ್ನು ನಾವು ಪತ್ತೆ ಮಾಡ್ತಾ ಇರ್ತೀವಿ. ಅವೆಲ್ಲವುಗಳನ್ನು ಕೂಡ ಪತ್ತೆ ಮಾಡ್ತಿರ್ಬೇಕಾದ್ರೆ ಅವೆಲ್ಲವುಗಳನ್ನು ಕೂಡ ನಾವು ಪತ್ತೆ ಮಾಡಿ ಅವುಗಳ ಗುಣಲಕ್ಷಣಗಳನ್ನು ಮತ್ತೆ ಪತ್ತೆ ಮಾಡಿ ಸೊ ಅವುಗಳನ್ನು ನಾವು ವಿಂಗಡಣೆ ಮಾಡ್ತಾ ಬರಬೇಕಾದ್ರೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲಿ. ಸೊ ಬಟ್ ಅವುಗಳನ್ನ ಮೊಟ್ಟ ಮೊದಲ ಬಾರಿಗೆ ಅವುಗಳ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿರ್ತಕ್ಕಂಥ ವಿಜ್ಞಾನ ಅಂದ್ರೆ ಕರೋಲಸ್ ಲೀನಿಯಸ್ ಅಂತ ಕರೀತಾರೆ ಸ್ನೇಹಿತರೆ. ಅದರ ಜೊತೆಗೆ ನೋಡಿ, ಈ ಇಷ್ಟೊಂದು ಜೀವಿಗಳನ್ನ ಒಳಗೊಂಡಿದೆ. ಸೊ ಇಷ್ಟೊಂದು ಜೀವಿಗಳನ್ನ ಒಳಗೊಂಡಿರ್ಬೇಕಾದ್ರೆ ಅಲ್ಲಿ ಮತ್ತೇನಂತಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಮಗೆ ತೊಂದರೆಗಳು ಉಂಟಾಗ್ತಾ ಇರ್ತವೆ. ಏನಪ್ಪಾ ಅಂತಂದ್ರೆ ಈ ಮೊಟ್ಟ ಮೊದಲನೇದಾಗಿ ಅದರ ಒಂದು ಗುಣಲಕ್ಷಣ. ಈ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಆನೆ, ನಾವು ಕನ್ನಡದಲ್ಲಿ ಆನೆಗೆ ಏನಂತಂದ್ರೆ ಆನೆ ಅಂತಲೇ ಕರೀತಾ ಇರ್ತೀವಿ. ಅದೇ ಒಂದು ಆನೆ ಬೇರೆ ಒಂದು ಎಲ್ಲೋ ಉತ್ತರ ಪ್ರದೇಶ ಬೇರೆ ಒಂದು ಯಾವುದೋ ಒಂದು ಉತ್ತರ ಭಾರತದ ರಾಜ್ಯದಲ್ಲಿ ಕಂಡು ಬರ್ತದೆ. ಅಲ್ಲಿ ಅದಕ್ಕೆ ಹಿಂದಿಯಲ್ಲಿ ಏನಂತಾರೆ ಹಾತಿ ಅಂತ ಕರೀತಾರೆ. ಬಟ್ ಅದೇ ಒಂದು ಬೇರೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಅದೇ ಜೀವಿಗೆ ಏನಂತ ಎಲಿಫೆಂಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ 1.7 to 1.8 ಅಂತ ಹೇಳ್ತಾರೆ. ಸೊ ಇಷ್ಟೊಂದು ಜೀವಿಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಜೀವಿಗಳನ್ನ ಆನೆ ಅಂತ ಕರಿತೀವಿ. ಸೊ ಅದೇ ಒಂದು ನಮ್ಮ ಬೇರೆ ರಾಜ್ಯಗಳಲ್ಲಿ ಹಾತಿ ಅಂತ ಕರೀತಾ ಇರ್ತಾರೆ. ನೆಕ್ಸ್ಟ್ ಬೇರೆ ಒಂದು ದೇಶಗಳಲ್ಲಿ ಎಲಿಫೆಂಟ್ ಅಂತ ಹೇಳ್ತಾರೆ. ಇರೋದು ಒಂದೇ ಒಂದು ಜೀವಿ, ಬಟ್ ಅದು ಕರೀತಕ್ಕಂಥ ಹೆಸರು ಏನಾಗಿದೆ ಬೇರೆ ಬೇರೆ ಒಂದು ಹೆಸರುಗಳಿಂದ ನಾವು ಕರಿತಾ ಇರ್ತೀವಿ. ಸೊ ಈ ರೀತಿ ಆದಾಗ ಇಲ್ಲಿ ಏನಾಗ್ತದೆ, ಇವುಗಳನ್ನ ನಾವು ಪತ್ತೆ ಮಾಡಬೇಕಂದ್ರೆ ಎಷ್ಟೊಂದು ವೈವಿಧ್ಯತೆ ಹೊಂದಿರತಕ್ಕಂಥ ಜೀವಿಗಳು ಈ ಜಗತ್ತಿನಲ್ಲಿ ಕಂಡು ಬರ್ತಾ ಇರ್ತದೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅರಿವು ಮೂಡುವುದಿಲ್ಲ. ಒಂದೇ ಜೀವಿಯನ್ನು ಮತ್ತೊಂದ್ಸರಿ ನಾವು ಯಾರು ಮಾಡ್ತಾ ಹೋಗಿಲ್ಲ ಏನಂತಂದ್ರೆ ಆ ಒಂದು ಅಂಕಿ ಅಂಶಗಳು ತಪ್ಪಿ ಹೋಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಕ್ಕಂಥದ್ದು. ಸೊ ಇದರ ಒಂದು ಬೇಸ್ ಮೇಲೆ ಏನ್ ಮಾಡ್ತಾರೆ, ಆ ಒಂದು ಜೀವಿಗಳನ್ನ ವಿಶೇಷವಾಗಿ ಕೆಲವೊಂದಿಷ್ಟು ಗುಣಲಕ್ಷಣದ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ವರ್ಗೀಕರಣ ಮಾಡ್ತಾ ಬರ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟ್ಯಾಕ್ಸಾನಮಿ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ಸೊ ಅಲ್ಲಿ ಆ ಒಂದು ಜೀವಿಗಳನ್ನ ವರ್ಗೀಕರಣ ಮಾಡ್ತಿರ್ಬೇಕಾದ್ರೆ ಟ್ಯಾಕ್ಸಾನಮಿಸ್ಟ್ ಅಂತ ಕರಿತಾ ಇರ್ತೀವಿ. ಅಂದ್ರೆ ಆ ಟ್ಯಾಕ್ಸಾನಮಿ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥವ್ರನ್ನ ಟ್ಯಾಕ್ಸಾನಮಿಸ್ಟ್ ಅಂತ ಕರಿತಾ ಇರ್ತೀವಿ. ಸೊ ಆ ಟ್ಯಾಕ್ಸಾನಮಿಸ್ಟ್ ಅಲ್ಲಿ ರೂಲ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ನಿಯಮಗಳನ್ನು ಒಳಗೊಂಡಿದ್ರೆ ಆ ಒಂದು ಜೀವಿಗಳನ್ನ ಏನ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಒಂದು ಗುಂಪಿನಲ್ಲಿ ಕೂಡ ವಿಂಗಡಣೆ ಮಾಡ್ತಾರೆ ಸ್ನೇಹಿತರೆ. ಹಾಗಾದ್ರೆ ಈ ವರ್ಗೀಕರಣದ ಒಂದು ಮಟ್ಟಗಳಂತ ಕರಿತೀವಿ ಅಥವಾ ವರ್ಗೀಕರಣದ ಒಂದು ಮಜಲುಗಳಂತ ಕರೀತಾರೆ. ಸೊ ಟ್ಯಾಕ್ಸಾನಮಿ ಆಫ್ ಕ್ಲಾಸ್ ಅಂತ ಕೂಡ ನಾವು ಇಂಗ್ಲಿಷ್ ಹೇಳ್ತಾರೆ. ವರ್ಗೀಕರಣದ ಮಟ್ಟಗಳು ಅಥವಾ ವರ್ಗೀಕರಣದ ಮಜಲುಗಳು. ಸೊ ಒಟ್ಟು ನೋಡಿ ಸ್ನೇಹಿತರಲ್ಲಿ 7 ರೀತಿಯಾಗಿರ್ತಕ್ಕಂಥ ಒಂದು ವರ್ಗೀಕರಣದ ಮಜಲುಗಳು ಕೊಡ್ತಾರೆ. ಮೊದಲನೇ ಬರ್ತಕ್ಕಂಥದ್ದಲ್ಲಿ ಸಾಮ್ರಾಜ್ಯ, ದಟ್ ಮೀನ್ಸ್ ಕಿಂಗ್ಡಮ್. ನಂತರದಲ್ಲಿ ವಂಶ, ದಟ್ ಮೀನ್ಸ್ ಫೈನಲ್. ನೆಕ್ಸ್ಟ್ ಅಲ್ಲಿ ವರ್ಗ, ಕ್ಲಾಸ್,
then gana, order, ಕುಟುಂಬ, family, genus, ಜಾತಿ, genus, ಪ್ರಭೇದ, ಸ್ಪೀಸೀಸ್. ಸೊ ಈ ಏಳನ್ನು ಸಹ ನಾವು ನಾವೇನಂತ ಕರಿತೀವಿ ಅಂದ್ರೆ ಈ ವರ್ಗೀಕರಣದ ಮಟ್ಟಗಳು ಅಥವಾ ವರ್ಗೀಕರಣದ ಮಜಲುಗಳು ಅಂತ ಹೇಳ್ತಾರೆ. ಸೊ ನಿಮ್ಮ ಇದು ಒಂದು ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ 2015 KAS ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಿದ್ದಾನೆ. ಏನಂತಂದ್ರೆ ಆರ್ಡರ್ ವೈಸ್ ಬರೆಯಬೇಕು. ಆರ್ಡರ್ ವೈಸ್ ಅಂತಂದ್ರೆ ಮೊದಲ ಇಲ್ಲಿ ಸಾಮ್ರಾಜ್ಯ ಅಂತ ಬರ್ತದ, ವಂಶ, ವರ್ಗ, ಗಣ, ಕುಟುಂಬ, ಜಾತಿ ಮತ್ತು ಪ್ರಭೇದ. ಸೊ ಅವನು ಯಾವ ರೀತಿಯಾಗಿ ಕೂಡ ಪ್ರಶ್ನೆ ಕೇಳಬಹುದು, ಮೇಲಿಂದಾದ್ರೂ ಕೂಡ ಕೇಳಬಹುದು ಅಥವಾ ಕೆಳಗಿಂದಾದ್ರೂ ಕೂಡ ಅವನು ಕೇಳಬಹುದು. ಸೊ ಇದು ನಾವೇನಂತಂದ್ರೆ ಮೇಲಿಂದ ಕೆಳಗಡೆ ತೆಗೆದುಕೊಂಡಾಗ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೇವೆ. ಅದೇ ಒಂದು ಕೆಳಗಿನಿಂದ ಮೇಲೆ ನಾವು ಕನ್ಸಿಡರ್ ಮಾಡಿದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ಈ ಮೊದಲನೇದಾಗಿ ನೋಡಿ ಸಾಮ್ರಾಜ್ಯ ಅಂತ ಈ ಜಗತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ಜೀವಿಗಳನ್ನ ಒಳಗೊಂಡಿದೆ. ನಾನು ಈಗ ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲಾ ಒಂದು ವಿವಿಧ ಗುಣಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥ ಜೀವಿಗಳನ್ನ ಒಳಗೊಂಡಿದೆ. ಆ ಒಳಗೊಂಡಿರ್ತಕ್ಕಂಥ ಒಂದು ಗುಂಪನ್ನು ನಾವೇನು ಕರಿತೀವಿ ಸಾಮ್ರಾಜ್ಯ, ದಟ್ ಮೀನ್ಸ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದೇ ಒಂದು ಸಾಮ್ರಾಜ್ಯ ಜೀವಿಗಳನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ವಂಶದ ಜೀವಿಗಳನ್ನಾಗಿ ವಿಂಗಡಣೆ ಮಾಡ್ತಾ ಬರ್ತಾ ಇರ್ತೀವಿ. ಸೊ ಆ ಒಂದು ವಂಶದ ಜೀವಿಗಳನ್ನ ಮತ್ತೆ ವರ್ಗವನ್ನಾಗಿ ನಾವು ವಿಂಗಡಣೆ ಮಾಡ್ತಾ ಬರ್ತಾ ಇರ್ತೀವಿ. ನಂತರ ಒಂದು ವರ್ಗದ ಜೀವಿಗಳನ್ನ ಒಂದು ಗಣದ ಜೀವಿಯಾಗಿ ವಿಂಗಡಣೆ ಮಾಡ್ತಾ ಇರ್ತೀವಿ. ನಂತರ ಈ ಒಂದು ಗಣದಲ್ಲಿರ್ತಕ್ಕಂಥ ಒಂದು ಜೀವಿನ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕುಟುಂಬವನ್ನಾಗಿ ಬದಲಾವಣೆ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಆ ಕುಟುಂಬದಲ್ಲಿರ್ತಕ್ಕಂಥ ಒಂದು ಜೀವಿಯನ್ನ ಜಾತಿಯ ಆಧಾರದ ಮೇಲೆ ಮತ್ತೆ ವಿಂಗಡಣೆಗೆ ಮಾಡ್ತಾ ಇರ್ತೀವಿ. ಸೊ ದೆನ್ ಕೊನೆಯದಾಗಿ ಬರ್ತಕ್ಕಂಥ ಒಂದು ಅತ್ಯಂತ ಈ ವರ್ಗೀಕರಣದ ಮಟ್ಟಗಳಿರ್ತಕ್ಕಂಥ ಕೊನೆಯ ಒಂದು ಭಾಗ ಯಾವಂತಂದ್ರೆ ಅದು ಪ್ರಭೇದ ಅಥವಾ ಸ್ಪೀಸೀಸ್ ಅಂತ ಬಿಟ್ಟು ನಾವು ವ್ಯಾಖ್ಯಾನಿಸಿದ್ದೇವೆ. ಸೊ ಈ ಏಳನ್ನು ಸಹ ನಾವು ವರ್ಗೀಕರಣದ ಒಂದು ಮಟ್ಟಗಳು ಅಥವಾ ವರ್ಗೀಕರಣದ ವಚನಗಳು. ಸೊ ಇಂಗ್ಲಿಷಲ್ಲಿ ಬಂದಾಗ ಟ್ಯಾಕ್ಸಾನಮಿಕ್ ಹ್ಯಾಚ್ ಅಂತ ಬಿಟ್ಟು ನಾವು ವ್ಯಾಖ್ಯಾನಿಸಿದ್ದೇವೆ. ಈ ಉದಾಹರಣೆ ನೋಡಿ, ಪ್ರಭೇದ ಅಂತ ಬಂದಾಗ ಈ ಪ್ರಭೇದ ಅಂತ ನೋಡಿ ಇಲ್ಲಿ ಒಂದು ಇನ್ನೊಂದು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಸೊ ಬೈನಾಮಿಯಲ್ ನೋಮೆನ್ಕ್ಲೇಚರ್ ಅಂತ ಹೇಳ್ತಾರೆ. ದ್ವಿನಾಮ ನಾಮಕರಣ, ಬೈನಾಮಿಯಲ್ nomenclature, that means ದ್ವಿನಾಮ ನಾಮಕರಣ ಅಂತ ಇಂಗ್ಲಿಷ್ ಕನ್ನಡ ಸರ್. ಸೊ ಇಲ್ಲಿ ದ್ವಿನಾಮ ನಾಮಕರಣ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾನು ನಿಮಗೆ ಹೇಳಿದೆ ಹಲವಾರು ಒಂದು ಜೀವಿಗಳನ್ನು ಒಳಗೊಂಡಿದೆ. ಎಲ್ಲ ಜೀವಿಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಒಳಗೊಂಡು ಇರೋದ್ರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣ ಒಳಗೊಂಡಿರ್ತಕ್ಕಂಥ ಜೀವಿಗಳನ್ನ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಒಂದು ಹೆಸರುಗಳಿಂದ ಕರೀತಾರೆ ಸ್ನೇಹಿತರೆ. ಈಗ ಬೆಸ್ಟ್ ಒಂದು ಉದಾಹರಣೆ ಹೇಳಬೇಕಾದ್ರೆ ಬೆಕ್ಕು ಅಂತ ಇರುತ್ತೆ. ಸೊ ನಮ್ಮ ಕನ್ನಡದಲ್ಲಿ ನಾವು ಬೆಕ್ ಅಂತಾನೆ ಕರೀತಾರೆ. ಬಟ್ ಅದೇ ಈ ಇಂಗ್ಲೀಷಲ್ಲಿ ಹೋದ್ರೆ ಕ್ಯಾಟ್ ಅಂತ ಕರಿತೀವಿ. ಹಿಂದಿಯಲ್ಲಿ ಬಂದಾಗ ಬಿಲ್ಲಿ ಅಂತ ಹೇಳ್ತಿರ್ತೀವಿ. ಬಟ್ ಇರುವಂಥ ಪ್ರಾಣಿ ಏನಾಗಿದೆ ಒಂದೇ ಒಂದು ಪ್ರಾಣಿ, ಬಟ್ ಕರಿತಕ್ಕಂಥ ಹೆಸರು ಏನಾಗಿದೆ ಬೇರೆ ಬೇರೆ ಒಂದು ಹೆಸರುಗಳಿಂದ ಕರೀತಾರೆ. ಸೊ ಈ ರೀತಿ ಆದಾಗ ನಮ್ಗೆ ಏನಾಗ್ತದಲ್ಲಿ ಅವುಗಳ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮಾಹಿತಿ ನಮಗೆ ಸಿಗದೇ ಇರತಕ್ಕಂಥ ಒಂದು ಸ್ಥಿತಿ ಕೂಡ ಉಂಟಾಗ್ತಕ್ಕಂಥದ್ದು. ಜೊತೆಗೆ ಆ ಒಂದು ಜೀವಿಗಳನ್ನು ನಾವು ಕೌಂಟ್ ಮಾಡ್ತಿರ್ಬೇಕಾದ್ರೆ ಅಂದರೆ ಈ ಜಗತ್ತಿನಲ್ಲಿ ಎಷ್ಟು ಜೀವಿಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ಕೌಂಟ್ ಮಾಡ್ತಾ ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಗುಣಲಕ್ಷಣ ಒಂದೇ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣ ಒಳಗೊಂಡಿರ್ತಕ್ಕಂಥ ಜೀವಿಗಳು ಮತ್ತೆ ಏನಾಗ್ತದೆ ಅಗೇನಾಗಿ ಆಡಾಗ್ತಾ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಬರ್ಬೋದು ಸ್ನೇಹಿತರೆ. ಸೊ ಆ ಒಂದು ದೃಷ್ಟಿಯಿಂದ ಏನು ಮಾಡಿದ್ರೆ ಅಂದರೆ ಆ ಇರುವಂಥ ಜೀವಿ ಒಂದೇ ಇರ್ಬೋದು, ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಅದಕ್ಕೆ ಕರೀತಾ ಇರ್ಬೋದು, ಯಾವುದೇ ಹೆಸರಿನಿಂದ ನಾವು ಕರಿತಾ ಇರ್ಬೋದು. ಬಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಜೀವಿಗಳನ್ನ ಏನು ಮಾಡ್ತಾರೆ ಅಂದ್ರೆ ಆ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತಗೊಂಡು ಬರ್ತಾ ಇರ್ತಾರೆ. ಆ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತಗೊಂಡು ಬಂದಿರೋದಕ್ಕೋಸ್ಕರನೇ ಅಥವಾ ಆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರನ್ನು ಸೂಚಿಸುವಂಥ ಒಂದು ಪದ್ಧತಿ ನಾವು ಏನಂತ ಕರಿತೀವಿ ಬೈನಾಮಿಯಲ್ ನೋಮೆನ್ಕ್ಲೇಚರ್ ಅಥವಾ ದ್ವಿನಾಮ ನಾಮಕರಣ.
ಅಂದರೆ ಒಂದನ್ನು ನಾವು ಲೋಕಲ್ ನೇಮ್ ಅಂತ ಕರಿತೀವಿ, ಇನ್ನೊಂದನ್ನು ಇಂಟರ್ನ್ಯಾಷನಲ್ ನೇಮ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಎರಡು ಸಂಸ್ಥೆಗಳು ಬರ್ತವೆ ಸ್ನೇಹಿತರೆ. ಒಂದನ್ನು ICBN ಅಂತ ಕರಿತೀವಿ, ಇನ್ನೊಂದನ್ನು ICZN ಅಂತ ಹೇಳ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ಬಟಾನಿಕಲ್ ನೋಮೆನ್ಕ್ಲೇಚರ್. ಸಸ್ಯಗಳ ಯಾವುದಾದ್ರೂ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಸಸ್ಯಗಳು ಈ ಜಗತ್ತಲ್ಲಿ ಸಿಕ್ತಪ್ಪ ಅಂದ್ರೆ ನಮಗೆ ಆ ಹೊಸ ರೀತಿಯಾಗಿರ್ತಕ್ಕಂಥ ಸಸ್ಯಗಳಿಗೆ ಆ ಒಂದು ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಸಂಸ್ಥೆ ಯಾವುದರಲ್ಲಿ ICBN ಅಂದರೆ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ಬಟಾನಿಕಲ್ ನೋಮೆನ್ಕ್ಲೇಚರ್ ಅಂತ ಕರಿತೀವಿ. ಬಟ್ ಅದೇ ಒಂದು ಯಾವುದಾದ್ರೂ ಹೊಸ ರೀತಿಯಾಗಿರ್ತಕ್ಕಂಥ ಜೀವಿಗಳು ನಮ್ಮ ಸುತ್ತಮುತ್ತಲು ಸಿಕ್ಕಾಗ, ಈ ಉದಾಹರಣೆಗೆ ಯಾವುದೋ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಜೀವಿ ಎಲ್ಲೋ ಒಂದು ಸಿಗ್ತಾರೆ, ಆ ಒಬ್ಬ ಹೊಸ ರೀತಿಯ ಸೈಂಟಿಸ್ಟ್ ಏನೋ ಒಂದು ಪತ್ತೆ ಮಾಡ್ತಿರ್ಬೇಕಾದ್ರೆ, ಏನೋ ಒಂದು ಕಂಡು ಹಿಡಿತಿರ್ಬೇಕಾದ್ರೆ ಆ ಹೊಸ ರೀತಿಯಾಗಿರ್ತಕ್ಕಂಥ ಜೀವಿಯನ್ನು ಅವರು ಪತ್ತೆ ಮಾಡ್ತಾರೆ. ಸೊ ಹೊಸ ರೀತಿಯಾಗಿರ್ತಕ್ಕಂಥ ಜೀವಿಯನ್ನು ಪತ್ತೆ ಮಾಡಿದಾಗ ಆ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಜೀವಿಗೆ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಸಂಸ್ಥೆ ಯಾವುದಂದ್ರೆ ICZN ಅಂತ ಹೇಳ್ತಾರೆ. ದಟ್ ಮೀನ್ಸ್ ಈ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ಜಿಯಾಲಜಿಕಲ್ ನೋಮೆನ್ಕ್ಲೇಚರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಸ್ಯಗಳಂತ ಬಂದಾಗ ICBN, ಪ್ರಾಣಿಗಳಂತ ಬಂದಾಗ ICZN ಅಂತ ಅಂದ್ಬಿಟ್ಟು ನಾವು ಹೇಳ್ತಾರೆ. ಹಾಗಾದರೆ ಈ ವೈಜ್ಞಾನಿಕ ಒಂದು ಹೆಸರನ್ನು ಸೂಚಿಸ್ತಕ್ಕಂಥ ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ವಿಜ್ಞಾನಿ ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೂಡ ನಿಮಗೆ ಕೇಳಿದಲ್ಲಿ ಈ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸುವಂಥ ಒಂದು ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ವಿಜ್ಞಾನಿ ಯಾರು ಆ ವಿಜ್ಞಾನಿ ಯಾರು ಅಂತಂದರೆ ಇಲ್ಲಿದ್ದಾರೆ ಕರೋಲಸ್ ಲಿನಿಯಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಕರೋಲಸ್ ಲಿನಿಯಸ್. ಆ ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡಿರ್ತಕ್ಕಂಥ ವಿಜ್ಞಾನಿ ಯಾರಂದ್ರೆ ಅದು ಸಹ ಕರೋಲಸ್ ಲಿನಿಯಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾಗಿ ಈ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಪದ್ಧತಿ ಜಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗ್ತಾರೆ. ಸೊ ಏನು ಎಕ್ಸಾಂಪಲ್ ಆಗಿದ್ರೆ ಮಾನವ ಅಂತ ಮಾನವ. ಸೊ ಮಾನವನ ಒಂದು ವೈಜ್ಞಾನಿಕ ಹೆಸರಿನಲ್ಲಿ ಹೋಮೋ ಸೇಪಿಯನ್ ಅಂತ ಕರೀತಾರೆ, ಹೋಮೋ ಸೇಪಿಯನ್. ಅದೇ ರೀತಿಯಾಗಿ ಮಾವು, ಇವಾಗೆಲ್ಲ ಮಾವಿನ ಸೀಸನ್ ಇದೆ, ಮಾವು. ಸೊ ಮಾವು ಅಂತಂದ್ರೆ ಇದು ನಾವಿಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರೀತಾರೆ. ಮಾನವನ ಒಂದು ವೈಜ್ಞಾನಿಕ ಹೆಸರು ಹೋಮೋಸೇಪಿಯನ್, ಮಾವಿನ ಹಣ್ಣಿನ ಒಂದು ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಇಲ್ಲಿ ನೋಡಿ ಮತ್ತೆ ಈ ಒಂದು 2019ರ FDA ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಿ. ಈ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸತಕ್ಕಂಥ ಪದ್ಧತಿಯಲ್ಲಿ ಮೊದಲ ಅಕ್ಷರ ಅಥವಾ ಮೊದಲ ಒಂದು ಪದವು ಏನನ್ನು ಸೂಚಿಸುತ್ತದೆ, ಎರಡನೆಯ ಪದವು ಏನನ್ನು ಸೂಚಿಸುತ್ತದೆ. ಅಕಾರ್ಡಿಂಗ್ ಟು ICBN ಅಂಡ್ ICZN ಇದೆರಡರ ಒಂದು ಪ್ರಕಾರ ನೋಡಿ, ಅಲ್ಲಿ ವೈಜ್ಞಾನಿಕವಾಗಿ ಹೆಸರನ್ನು ನಾವು ಸೂಚಿಸಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ರೂಲ್ಸ್ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ನಿಯಮಗಳಿದಾವೆ. ಆ ನಿಯಮಗಳ ಅನುಸಾರ ಇದ್ದಾಗ ಮಾತ್ರ ನಾವು ಅದಕ್ಕೆ ಆ ಒಂದು ಹೆಸರನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾರೆ. ಏನು ನಿಯಮಗಳಂತಂದ್ರೆ ಯಾವುದೇ ಒಂದು ಜೀವಿಗಳಿಗೆ, ಯಾವುದೇ ಒಂದು ಸಸ್ಯಗಳಿಗೆ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸಬೇಕಾದ್ರೆ ಅಲ್ಲಿ ದೇರ್ ಮಸ್ಟ್ ಬಿ ಟು ಒಂದು ಅಂದ್ರೆ ವರ್ಡ್ಸ್ ಅಂತ ಹೇಳ್ತಾರೆ. ಮೊದಲನೇಗಿರ್ತಕ್ಕಂಥ ಒಂದು ಶಬ್ದ ಅಥವಾ ಒಂದು ಪದ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟು ಎರಡನೇಗಿರ್ತಕ್ಕಂಥ ಒಂದು ಪದ. ಆ ಎರಡು ಪದಗಳನ್ನು ಒಳಗೊಂಡಿದ್ದರೆ ಎರಡು ಪದಗಳನ್ನು ಒಳಗೊಂಡಿರ್ಬೇಕಂತ ಹೇಳ್ತಾರೆ. ಆ ಎರಡು ಪದಗಳಲ್ಲಿ ಮೊದಲನೇಗಿರ್ತಕ್ಕಂಥ ಒಂದು ಪದ ಏನೆಲ್ಲ ಸೂಚಿಸುತ್ತದೆ ಅಂದರೆ ಜಾತಿ ಅಂದರೆ ಜೀನಸ್ ಅಂತ ಹೇಳ್ತಾರೆ ನೋಡಿ, ಆ ಜಾತಿಯನ್ನು ಸೂಚಿಸ್ತಕ್ಕಂಥದ್ದು. ಎರಡನೇಗಿರ್ತಕ್ಕಂಥ ಒಂದು ಪದ ಏನೆಲ್ಲ ಸೂಚನೆ ಮಾಡ್ತದೆ ಅಂದರೆ ಪ್ರಭೇದವನ್ನು ಸೂಚನೆ ಮಾಡ್ತಾರೆ ಸ್ನೇಹಿತರೆ. ಸೊ ಈ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಪದ್ಧತಿಯಲ್ಲಿ ಮೊದಲ ಒಂದು ಪದವು ಜಾತಿಯನ್ನು ಸೂಚಿಸಿದರೆ ಎರಡನೇ ಒಂದು ಪದವು ಪ್ರಭೇದವನ್ನು ಸೂಚನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈ ಒಂದು ಕಾನ್ಸೆಪ್ಟ್ನ ಬೇಸ್ ಮೇಲೆ ರೀಸೆಂಟಾಗಿ ಅಂದರೆ ಹೋದ ವರ್ಷ 2019ರಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸುವಂಥ ಪದ್ಧತಿಯಲ್ಲಿ ಮೊದಲ ಒಂದು ಪದವು ಏನನ್ನು ಸೂಚಿಸುತ್ತದೆ, ಎರಡನೇ ಒಂದು ಪದವು ಏನನ್ನು ಸೂಚಿಸುತ್ತದೆ. ಸೊ ನಾನು ವಿವಾದದಲ್ಲಿ ಮೊದಲನೇ ಪದ ಜಾತಿ ಅಂದರೆ ಇಲ್ಲಿ ನಾವು ಎರಡು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಮಾಡಿದಾಗ ಸ್ಪ್ಲಿಟ್ ಅಂತ ಹೇಳ್ತೀವಿ. ಸೊ ಮೊದಲನೇ ಒಂದು ಅಕ್ಷರ ಹೋಮೋ ಅನ್ನೋದೇನೆಂದರೆ ಜಾತಿಯನ್ನು ಸೂಚಿಸೋದ್ರಲ್ಲಿ, ಸೇಪಿಯನ್ ಅನ್ನೋದು ಪ್ರಭೇದವನ್ನು ಸೂಚನೆ ಮಾಡ್ತಾ ಇರ್ತದೆ. ಅದೇ ರೀತಿ ಮಾವಿನ ಹಣ್ಣನ್ನು ತೆಗೆದುಕೊಂಡಾಗ ಮ್ಯಾಂಜಿಫೆರಾ ಅನ್ನೋದೇನಪ್ಪ ಅಂದ್ರೆ ಜಾತಿ, ಆ ಒಂದು ಮಾವಿನ ಹಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿ ಅವರಲ್ಲಿ ಮ್ಯಾಂಜಿಫೆರಾ ಅಂತ ಹೇಳ್ತೀವಿ.
ಬಟ್ ಆ ಒಂದು ಮಾವಿನ ಹಣ್ಣಿನ ಒಂದು ಪ್ರಭೇದ ಯಾವುದು ಅಂದರೆ ಇಂಡಿಕಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ. ಅಲ್ಲಿ 2 ಪದಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಈ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥ ಎಲ್ಲ ಒಂದು ಅಕ್ಷರಗಳು ಅಥವಾ ಎಲ್ಲ ಒಂದು ಪದಗಳು ಯಾವ ಭಾಷೆಯಲ್ಲಿ ಕಂಡು ಬರ್ತಾವ ಅಂತ ಪ್ರಶ್ನೆ ಮಾಡೋದು. ಆ ಎಲ್ಲ ಒಂದು ಪದಗಳು ಕೂಡ ನೋಡಿ ಯಾವ ಭಾಷೆಯಲ್ಲಿ ಅಂದರೆ ಲ್ಯಾಟಿನ್ ಭಾಷೆ ಅಂತ ಸ್ನೇಹಿತರೆ. ಇದ್ರ ಬಗ್ಗೆ ಕೂಡ PC ಮತ್ತು PS ಎಕ್ಸಾಮ್ ಒಂದು 3-4 ಪ್ರಶ್ನೆ ಮಾಡಿದ್ರು. ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಇರ್ತಕ್ಕಂಥ ಎಲ್ಲ ಹೆಸರುಗಳು ಯಾವ ಭಾಷೆಯಲ್ಲಿ ಕಂಡು ಬರ್ತಾವ ಅಂತ ಅಂದ್ಬಿಟ್ಟು ಅದೆಲ್ಲ ಯಾವ ಭಾಷೆಯಲ್ಲಿ ಅಂದರೆ ಲ್ಯಾಟಿನ್ ಭಾಷೆ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ಇನ್ನು ಕೆಲವಷ್ಟೇ ಪರೀಕ್ಷೆಗಳಲ್ಲಿ ಏನು ಪ್ರಶ್ನೆ ಮಾಡ್ಬೋದು ಅಂತಂದರೆ ಈ ವೈಜ್ಞಾನಿಕ ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಹೆಸರನ್ನು ಕೊಡ್ತಾರೆ. ಸಾಮಾನ್ಯವಾಗಿರ್ತಕ್ಕಂಥ ಹೆಸರನ್ನು ಕೊಟ್ಬಿಟ್ಟು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವೈಜ್ಞಾನಿಕ ಹೆಸರುಗಳನ್ನ ಗುರುತಿಸಿ ಅಂತ ಕೊಡ್ಬೋದು. ಈ ಉದಾಹರಣೆ ಹೇಳಬೇಕಾದ್ರೆ ಹುಲಿ, ಟೈಗರ್. ಹುಲಿಯ ಒಂದು ವೈಜ್ಞಾನಿಕ ಹೆಸರು ಏನಾಗಿದೆ ಫೆಲಿಸ್ ಟೈಗ್ರಿಸ್ ಅಂತ ಹೇಳ್ತಾರೆ. ಸೊ ಫೆಲಿಸ್ ಅನ್ನೋದು ಜಾತಿಯನ್ನು ಸೂಚನೆ ಮಾಡ್ತದ, ಟೈಗ್ರಿಸ್ ಅನ್ನೋದು ಪ್ರಭೇದವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಹ ಅವರದು ಲಯನ್. ಸೊ ಒಂದು ಸಿಂಹದ ವೈಜ್ಞಾನಿಕ ಹೆಸರು ಅಂದರೆ ಪ್ಯಾಂಥೇರಾ ಲಿಯೋ ಅಂತಂದು ಕೂಡ ಹೇಳ್ತೀವಿ. ಸೊ ಪ್ಯಾಂಥೇರಾ ಲಿಯೋ ಅಂತಂದ್ರೆ ಪ್ಯಾಂಥೇರಾ ಅದರ ಒಂದು ಅರ್ಥ ಏನಲ್ಲಿ ಜಾತಿ ಅಂತ ಹೇಳ್ತೀವಿ. ದೇನ ಲಿಯೋ ಅನ್ನೋದೇನಪ್ಪ ಅಂದ್ರೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಭೇದ. ಅದೇ ರೀತಿಯಾಗಿ ನೋಡಿ ಈ ವರ್ಗೀಕರಣದ ಮಟ್ಟಗಳಲ್ಲಿ ಕುದುರೆಯ ಒಂದು ವೈಜ್ಞಾನಿಕ ಹೆಸರು ಏನಾಗಿದೆ ಈಕ್ವಸ್ ಕ್ಯಾಬಲಸ್. ಕತ್ತೆಯ ಒಂದು ವೈಜ್ಞಾನಿಕ ಹೆಸರು ಈಕ್ವಸ್ ಏಸಿನಸ್ ಅಂತ ಹೇಳ್ತಾರೆ. ಇಲ್ಲಿ ಈಕ್ವಸ್ ಅನ್ನೋದು ಎರಡು ಕೂಡ ಕಾಮನ್ ಆಗಿ ಬರ್ತದೆ. ಅಂದ್ರೆ ಕುದುರೆ ಮತ್ತೆ ಕತ್ತೆ ಎರಡು ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ತಾ ಇದೆ, ಬಟ್ ಅವುಗಳ ಒಂದು ಪ್ರಭೇದ ಏನಾಗಿದೆ ಬೇರೆ ಬೇರೆ ರೀತಿಯಾಗಿದೆ. ಅಂದ್ರೆ ಜಾತಿ ಅನ್ನೋದು ಒಂದೇ ರೀತಿಯಾಗಿದೆ, ಬಟ್ ಪ್ರಭೇದ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಸೊ ಒಂದು ಪ್ರಭೇದದ ಗುಂಪಿನ ಜೀವಿಗಳನ್ನ ಒಂದು ಜಾತಿಯ ಗುಂಪಿನ ಜೀವಿಗಳನ್ನ ನಾವು ವಿಂಗಡಣೆ ಮಾಡ್ತೇವೆ. ನೆಕ್ಸ್ಟ್ ಆ ಒಂದು ಜಾತಿಯಲ್ಲಿರ್ತಕ್ಕಂಥ ಜೀವಿಗಳನ್ನ ಕುಟುಂಬದ ನಂತರ ಬರ್ತಕ್ಕಂಥದ್ದು ಗಣವನ್ನಾಗಿ, ನಂತರ ಅಲ್ಲಿ ವರ್ಗ, ವಂಶ, ಕೊನೆಯದಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಜೀವಿಗಳನ್ನ ಒಂದು ಸಾಮ್ರಾಜ್ಯದ ಜೀವಿಯನ್ನಾಗಿ ನಾವು ವಿಂಗಡಣೆ ಮಾಡ್ತಾ ಸ್ನೇಹಿತರೆ. ಅಂದ್ರೆ ಈ ಜೀವ ಜಗತ್ತು ಅಂತ ಬಂದಾಗ ಹಲವಾರು ವೈವಿಧ್ಯತೆಗಳು ನಮ್ಮ ಕಣ್ಣಿಗೆ ಕಾಣೋದಷ್ಟೇ ಕೇವಲ, ಬಟ್ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇದು ಈ ಜಗತ್ತಲ್ಲಿ ಏನೇನಿದೆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳ್ತಾರೆ. ಆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ದಿನನಿತ್ಯ ನಮ್ಗೆ ಸಿಗ್ತಾ ಇರ್ಬೋದು, ಸಿಗದೇ ಇರ್ಬೋದು. ಕೆಲವಷ್ಟು ಜೀವಿಗಳು ನಮ್ಗೆ ಸಿಗ್ತಾ ಇರ್ತಾವ, ಕೆಲವಷ್ಟು ಜೀವಿ ಸಿಗೋದಿಲ್ಲ. ಅಂತ ಒಂದು ಏನಪ್ಪಾ ಅಂದ್ರೆ ನಿಗೂಢತೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಣಿ ಪ್ರಪಂಚ ಅಂತ ಅಂದ್ಬಿಟ್ಟು ಹೇಳ್ತಾ ಸ್ನೇಹಿತರೆ. ಸೊ ಇಲ್ಲಿ ಈ ಒಂದು ಜೀವಿಗಳನ್ನ ಮೊಟ್ಟ ಮೊದಲ ಬಾರಿಗೆ ವಿಂಗಡಣೆ ಮಾಡಿರ್ತಕ್ಕಂಥ ವಿಜ್ಞಾನಿ ಆಗಲಿ ಕರೋಲಸ್ ಲಿನಿಯಸ್. ವೈಜ್ಞಾನಿಕವಾಗಿ ಹೆಸರನ್ನ ಸೂಚಿಸ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದವರು ಯಾರು? ಕರೋಲಸ್ ಲಿನಿಯಸ್. ನೆಕ್ಸ್ಟ್ ಆ ಸಸ್ಯಗಳಿಗೆ ಒಂದು ವೈಜ್ಞಾನಿಕ ಹೆಸರನ್ನು ಸೂಚಿಸ್ತಕ್ಕಂಥ ಸಂಸ್ಥೆ ಯಾವುದು? ICBN ಅಂತ ಹೇಳ್ತೇವೆ. ಪ್ರಾಣಿಗಳಿಗೆ ಒಂದು ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಸಂಸ್ಥೆ ಯಾವುದು? ICZN ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಸೊ ವೈಜ್ಞಾನಿಕವಾಗಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಮೊದಲನೇ ಅಕ್ಷರ ನೋಡಿ ಸ್ನೇಹಿತರೆ ಜಾತಿಯನ್ನು ಸೂಚಿಸ್ತಕ್ಕಂಥದ್ದು, ಎರಡನೇ ಅಕ್ಷರ ಪ್ರಭೇದ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂತಂದ್ರೆ ಯಾವತ್ತೂ ಸಹ ಈ ವೈಜ್ಞಾನಿಕವಾಗಿ ಇರ್ತಕ್ಕಂಥ ಹೆಸರುಗಳಲ್ಲಿ ಮೊದಲನೇ ಪದ ಏನಾಗಿರ್ತದ ಕ್ಯಾಪಿಟಲ್ ಲೆಟರ್ ಅಂತ ಹೇಳ್ತೀವಿ. ಮೊದಲನೇ ಪದ ಕ್ಯಾಪಿಟಲ್ ಲೆಟರ್, ಎರಡನೇ ಪದ ಸ್ಮಾಲ್ ಲೆಟರ್ ಅಂತ ಹೇಳ್ತೀವಿ. ಸಾರಿ, ಮೊದಲನೇ ಪದ ಕ್ಯಾಪಿಟಲ್ ಲೆಟರ್, ಎರಡನೇ ಪದ ಸ್ಮಾಲ್ ಲೆಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮ್ಯಾಂಜಿಫೆರಾ ಇಂಡಿಕಾ ಕನ್ನಡದಲ್ಲಿ ಒಂದು ಬರೆದಾಗ ನಾವು ಬಿಡಿ ಬಿಡಿಯಾಗಿ ಬರ್ತೀವಿ. ಸೊ ಬಟ್ ಅದೇ ಇಂಗ್ಲೀಷ್ ಬರೆದಾಗ ಕೂಡಿಸಿ ಎರಡನ್ನೂ ಸಹ ಅಲ್ಲಿ ಒಟ್ಟಾಗಿ ಬರ್ತಾರೆ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಪರೀಕ್ಷೆಗಳಿಗೆ ಮೊದಲನೇ ಒಂದು ಪದ ಯಾವ ಲೆಟರ್ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಅಂತ ಹೇಳ್ತಾರೆ, ಸಣ್ಣ ಒಂದು ಅಕ್ಷರ ಅಂತ ಹೇಳ್ತಾರೆ. ನಂತರ ಸ್ನೇಹಿತರೆ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾರೆ. ಕ್ಲಾಸಿಫಿಕೇಶನ್ ಆಫ್
ಆರ್ಗ್ಯಾನಿಸಮ್ಸ್, ಜೀವಿಗಳ ಒಂದು ವರ್ಗೀಕರಣ ಅಂತಂದ್ರೆ ನಾವು ಕರೀತಾರೆ. ಇಲ್ಲಿ ಕರೋಲಸ್ ಲೀನಿಯಸ್ ಜೀವಿಗಳನ್ನ ವರ್ಗೀಕರಣ ಮಾಡಿರ್ತಕ್ಕಂಥ ಪಿತಾಮಹ ಅಂತಂದ್ಬಿಟ್ಟು ನಾವು ಕರೀತಾರೆ. ಹಾಗಾದ್ರೆ ಕರೋಲಸ್ ಲೀನಿಯಸ್ ಎಷ್ಟು ಗುಂಪಿನ ಜೀವಿಗಳನ್ನ ಯಾವ ವಿಂಗಡಣೆ ಮಾಡಿರಲಿ ಅಂತ ಬಂದಾಗ ಕರೋಲಸ್ ಲೀನಿಯಸ್ ಟೋಟಲ್ ಆಗಿ ಇರ್ತಕ್ಕಂಥ ಒಂದು ಜೀವಿಗಳನ್ನ ಎರಡು ರೀತಿಯಾಗಿ ಅವರು ವಿಂಗಡಣೆ ಮಾಡ್ತಾರೆ. ಒಂದನ್ನ ಸಸ್ಯ ಸಾಮ್ರಾಜ್ಯ ಅಂತ ಹೇಳ್ತೇವೆ, ಇನ್ನೊಂದನ್ನ ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಸ್ಯಗಳನ್ನು ಕೂಡ ಅವನು ಒಂದು ಗುಂಪಲ್ಲಿ ಸೇರಿಸ್ತಾ ಇರ್ತಾನೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳನ್ನು ಕೂಡ ಮತ್ತೊಂದು ಗುಂಪಲ್ಲಿ ಸೇರಿಸ್ತಾ ಇರ್ತಾನೆ. ಸೊ ಆ ಕರೋಲಸ್ ಲೀನಿಯಸ್ ಕೇವಲ ಏನ್ ಮಾಡ್ತಾನೆ ಅಂದ್ರೆ ಎರಡೇ ರೀತಿಯಾಗಿರ್ತಕ್ಕಂಥ ಒಂದು ಗುಂಪಿನ ಜೀವಿಗಳನ್ನಲ್ಲಿ ವಿಂಗಡಣೆ ಮಾಡ್ತಾರೆ. ಬಟ್ ಎರಡು ಗುಂಪಿನ ಜೀವಿಗಳನ್ನ ವಿಂಗಡಣೆ ಮಾಡಬೇಕಾದ್ರೆ ಆ ಸಸ್ಯಗಳಲ್ಲಿ ಕೂಡ ನಾವು ಹಲವಾರು ವೈವಿಧ್ಯತೆಗಳನ್ನು ನೋಡ್ತಾ ಇರ್ತೀವಿ, ಪ್ರಾಣಿಗಳಲ್ಲಿ ಕೂಡ ಹಲವಾರು ಒಂದು ವೈವಿಧ್ಯತೆಗಳನ್ನು ನೋಡ್ತಾ ಇರ್ತೀವಿ. ಸೊ ಪ್ರಾಣಿ ಅಂತಂದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿರುವುದಿಲ್ಲ. ಈ ಉದಾಹರಣೆಗೆ ಆಗಬೇಕಂದ್ರೆ ಒಂದು ಕ್ಲಾಸ್ ರೂಮ್ ಒಳಗಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯಾಗಿರಲಿಲ್ಲ. ಸೊ ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅವರ ಒಂದು ಆಲೋಚನೆಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾಗಿರುತ್ತೆ. ಬಟ್ ಆದರೂ ಕೂಡ ನಾವೇನು ಮಾಡ್ತೀವಿ, ಒಂದು ಕ್ಲಾಸ್ ರೂಮ್ ಅಂತ ಡಿಸೈಡ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸಹ ಏನಪ್ಪ ಅಂದ್ರೆ ಕರೋಲಸ್ ಲೀನಿಯಸ್ ಇರ್ತಕ್ಕಂಥ ಜೀವಿಗಳನ್ನ ಒಟ್ಟಾಗಿ ಎರಡು ರೀತಿಯಾಗಿ ಅವನು ವಿಂಗಡಣೆ ಮಾಡ್ತಾನೆ. ಒಂದನ್ನ ನಾವು ಸಸ್ಯ ಸಾಮ್ರಾಜ್ಯ ಅಂತ ಕರೀತೇವೆ, ಸಸ್ಯ ಸಾಮ್ರಾಜ್ಯ. ನಂತರ ಪ್ರಾಣಿ ಸಾಮ್ರಾಜ್ಯ. ಸೊ ಮತ್ತೆ ಇಲ್ಲಿ ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ನಾನು ನಿಮ್ಗೆ ಹೇಳಿದೆ ಹಲವಾರು ಒಂದು ವೈವಿಧ್ಯತೆ ಹೊಂದಿರತಕ್ಕಂಥ ಜೀವಿಗಳು ಬರ್ತಾರೆ. ಸೊ ಅವುಗಳನ್ನ ಮತ್ತೆ ಅಲ್ಲಿ ವಿಂಗಡಣೆ ಮಾಡ್ತಾ ಬರ್ತಾರೆ. ಅಂದ್ರೆ ಅವುಗಳ ಒಂದು ಲಕ್ಷಣಗಳ ಆಧಾರದ ಮೇಲೆ ಈ ಉದಾಹರಣೆಗೆ ನಿಮ್ಗೆ ಒಂದು ಕ್ಲಾಸ್ ರೂಮ್ ಅಂತಂದ್ರೆ ಒಂದು ಬಹಳಷ್ಟು ವಯಸ್ಸಿರ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಇರ್ತಾರಲ್ಲಿ, ಮಧ್ಯಮ ಒಂದು ಹಂತದ ವಿದ್ಯಾರ್ಥಿಗಳು ಕೂಡ ಕಂಡು ಬರ್ತಾ ಇರ್ತಾರೆ, ಏನು ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಕಂಡು ಬರ್ತಾರೆ. ಸೊ ಅಂಥವ್ರನ್ನಲ್ಲಿ ಒಂದು ಗುಂಪು ಅಂದ್ರೆ ಅತಿ ಹೆಚ್ಚು ಜ್ಞಾನ ಇರತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಗುಂಪಲ್ಲಿ ಸೇರಿಸ್ತಕ್ಕಂಥದ್ದು, ಮಧ್ಯಮ ಹಂತದ ವಿದ್ಯಾರ್ಥಿಗಳನ್ನ ಮತ್ತೊಂದು ಗುಂಪಲ್ಲಿ ಸೇರಿಸ್ತಕ್ಕಂಥದ್ದು, ಜೊತೆಗೆ ಏನು ಬರದೇ ಇರತಕ್ಕಂಥ ಒಂದು ವಿದ್ಯಾರ್ಥಿಗಳನ್ನ ಮತ್ತೊಂದು ಗುಂಪಲ್ಲಿ ಸೇರಿಸ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಒಂದು ಶಿಕ್ಷಕರಾದವರು ವಿಂಗಡಣೆ ಮಾಡ್ತಾ ಬರ್ತಾರೆ. ಅಂದ್ರೆ ಅವರ ಒಂದು ಅಧ್ಯಯನದ ದೃಷ್ಟಿಯಿಂದ ಇನ್ನೂ ಬಹಳಷ್ಟು ಹೆಲ್ಪ್ ಆಗ್ಲಂತ. ಅದೇ ರೀತಿಯಾಗಿ ಇಲ್ಲಿ ಕರೋಲಸ್ ಲೀನಿಯಸ್ ಏನ್ ಮಾಡ್ತಾನೆ ಅಂದ್ರೆ ಕೇವಲ ಎಲ್ಲಾ ಜೀವಿಗಳನ್ನ ಒಂದು ಗುಂಪಲ್ಲಿ ಮಾತ್ರ ಅವನು ಸೇರಿಸ್ತಾ ಇರ್ತಾನೆ. ಆ ಪ್ರಾಣಿ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜೀವಿಗಳನ್ನ ಮತ್ತೆ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ವಿಜ್ಞಾನಿಗಳು ಸೆಗ್ರಿಗೇಟ್ ಅಂದ್ರೆ ಅದರಲ್ಲಿ ಇರ್ತಕ್ಕಂಥವನ್ನ ತೆಕ್ಕೊಂತಾ ಇರ್ತಾರೆ, ಆ ಬೇರೆ ಬೇರೆ ಒಂದು ಗುಣಲಕ್ಷಣ ಒಳಗೊಂಡಿರ್ತಾರೆ. ಸೊ ಆ ತೆಗೆದುಕೊಂಡಿರ್ತಕ್ಕಂಥ ವಿಜ್ಞಾನಿಗಳಲ್ಲಿ ಅಲ್ಲಿ ಮೊದಲನೇ ಬರ್ತಕ್ಕಂಥ ಇನ್ನೊಂದು ಸಾಮ್ರಾಜ್ಯ ಯಾವ್ದಂದ್ರೆ ಮುನೇರ ಸಾಮ್ರಾಜ್ಯ ಅಂತ ಹೇಳ್ತಾರೆ ಸ್ನೇಹಿತರೆ. ಮುನೇರ ಸಾಮ್ರಾಜ್ಯ. ನಂತರ ಪ್ರೊಟಿಸ್ಟಾ ಸಾಮ್ರಾಜ್ಯ. ನಂತರ ಮೈಕೋಟಾ ಸಾಮ್ರಾಜ್ಯ. ನೋಡಿ ಕರೋಲಸ್ ಲೀನಿಯಸ್ ಮಟ್ಟದಲ್ಲಿ ಕೇವಲ ಎರಡೇ ಸಾಮ್ರಾಜ್ಯವನ್ನು ವಿಂಗಡಣೆ, ಆ ಎರಡು ಸಾಮ್ರಾಜ್ಯವನ್ನು ಹೊರತುಪಡಿಸಿ ಮತ್ತೆ ನಮಗೆ ಇಲ್ಲಿ ಎಷ್ಟು ಕಂಡು ಬರ್ತಾ ಇದ್ದೇವೆ, ಏನು ಮೂರು ಸಾಮ್ರಾಜ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ಒಂದನ್ನು ನಾವು ಮೊನೇರ ಸಾಮ್ರಾಜ್ಯ ಅಂತ ಹೇಳ್ತೇವೆ, ಇನ್ನೊಂದನ್ನು ಪ್ರೊಟಿಸ್ಟಾ ಸಾಮ್ರಾಜ್ಯ, ನೆಕ್ಸ್ಟ್ ಮೈಕೋಟಾ ಸಾಮ್ರಾಜ್ಯ. ಹಾಗಾದ್ರೆ ಈ ಮೊನೇರ ಸಾಮ್ರಾಜ್ಯವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವಿಜ್ಞಾನಿಗಳು, ಪ್ರೊಟಿಸ್ಟಾ ಸಾಮ್ರಾಜ್ಯವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವಿಜ್ಞಾನಿಗಳು, ಅಲ್ಲಿ ಮೈಕೋಟಾ ಸಾಮ್ರಾಜ್ಯವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವಿಜ್ಞಾನಿ. ಪ್ರಸ್ತುತ 5 ಸಾಮ್ರಾಜ್ಯಗಳು. ಆ 5 ಸಾಮ್ರಾಜ್ಯಗಳು ಯಾವಂದ್ರೆ ಎಲ್ಲವೂ ಸಹ ಬರ್ತದೆ. ಬಟ್ ಸಸ್ಯ ಸಾಮ್ರಾಜ್ಯ ಆಗಿರ್ಬೋದು ಮತ್ತೆ ಪ್ರಾಣಿ ಸಾಮ್ರಾಜ್ಯ ಆಗಿರ್ಬೋದು ಎಲ್ಲವುಗಳು ಕೂಡ ಅಂದ್ರೆ ಎಲ್ಲಾ ಒಂದು ಗುಂಪಿನ ಜೀವಿಗಳಲ್ಲಿ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು. ಸೊ ಇದರಲ್ಲಿ ನೋಡಿ ಸ್ನೇಹಿತರೆ, ಈ ಮುನೇರ ಸಾಮ್ರಾಜ್ಯವನ್ನ ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನಿ ಅಂದ್ರೆ ಕೋಕ್ಲ್ಯಾಂಡ್. ಮುನೇರ ಸಾಮ್ರಾಜ್ಯವನ್ನ ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನಿ ಕೋಕ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳು ಯಾವುದಂದ್ರೆ ಬ್ಯಾಕ್ಟೀರಿಯಾ, ನೆಕ್ಸ್ಟ್ ಅಲ್ಲಿ ಸೈನೋಬ್ಯಾಕ್ಟೀರಿಯಾ. ಸೊ ಇದನ್ನ ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ಬೋದು ಅಂದ್ರೆ
ನೀಲಿ, ಹಸಿರು ಶೈಗಳನ್ನು ಕರೀತಾರೆ. ನೀಲಿ, ಹಸಿರು ಶೈಗಳು ಸೈನೋಬ್ಯಾಕ್ಟೀರಿಯಾ. ದೆನ್ ಅದೇ ರೀತಿಯಾಗಿ ಈ ಪ್ರೊಟಿಸ್ಟ ಸಾಮ್ರಾಜ್ಯವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನ ಅಂದರೆ ಅರ್ನೆಸ್ಟ್ ಹ್ಯಾಕಲ್. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳು ಸ್ನೇಹಿತರೆ ಏಕಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು. ಸೊ ಅಥವಾ ಇದು ನಾವು ಪ್ರೋಟೋಜೋವನ್ ಅಂತ ಕೂಡ ಕರಿತಾ ಇರ್ತಾರೆ. ನಂತರ ಅದೇ ರೀತಿಯಾಗಿ ಮೈಕೋಟಸ್ ಸಾಮ್ರಾಜ್ಯವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನ ಅಂದರೆ ಆರ್.ಎಚ್. ವಿಟೇಕರ್. ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವಿ ಯಾವನ್ನು ಬಳಸಿದ್ದಾರೆ ಶಿಲೀಂಧ್ರಗಳು ಅಥವಾ ಅದು ನಾವು ಫಂಜಾಯ್ ಅಂತ ಕೂಡ ಕರೀತಾರೆ. ಸಸ್ಯ ಸಾಮ್ರಾಜ್ಯದಲ್ಲಿ ಮತ್ತೆ 4 ರೀತಿಯಾಗಿರ್ತಕ್ಕಂಥ ವಿಧಗಳು ಬರ್ತವೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಪ್ರಾಣಿ ಸಾಮ್ರಾಜ್ಯದಲ್ಲೂ ಕೂಡ 2 ರೀತಿಯಾಗಿರ್ತಕ್ಕಂಥ ವಿಧಗಳು ಕಂಡು ಬರ್ತದೆ. ಒಂದನ್ನು ಕಶೇರುಕಗಳಂತ ಹೇಳ್ತೇವೆ, ಇನ್ನೊಂದನ್ನು ಅಕಶೇರುಕಗಳಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ಸಪ್ರೇಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾ. ಸೊ ಇಲ್ಲಿ ಮೊದಲನೇ ಬರ್ತಕ್ಕಂಥ ಒಂದು ಸಾಮ್ರಾಜ್ಯ ಯಾವಂದ್ರೆ ಮೊನೇರಾ ಸಾಮ್ರಾಜ್ಯ. ಸೊ ದೆನ್ ಪ್ರೊಟಿಸ್ಟಾ, ನೆಕ್ಸ್ಟ್ ಮೈಕೋಟ. ಸೊ ಹಾಗಾದ್ರೆ ನೋಡಿ ಈ ಮೊನೇರಾ ಸಾಮ್ರಾಜ್ಯವನ್ನ ಇಂಟ್ರೊಡ್ಯೂಸ್ ಅಂದ್ರೆ ಆ ಒಂದು ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನ ಅಂದ್ರೆ ಕೋಪ್ಲ್ಯಾಂಡ್. ನಿಮ್ಮ ಎಕ್ಸಾಮ್ ಪ್ರಶ್ನೆ ಮಾಡಬಹುದು, ಮೊನೇರಾ ಸಾಮ್ರಾಜ್ಯವನ್ನ ಈ ಕೆಳಗಿನ ಯಾವ ವಿಜ್ಞಾನಿಗಳು ಪ್ರಸ್ತುತಪಡಿಸಿದ್ದಾರೆ, ಅಥವಾ ಈ ಪ್ರೊಟಿಸ್ಟ ಸಾಮ್ರಾಜ್ಯವನ್ನ ಈ ಕೆಳಗಿನ ಯಾವ ವಿಜ್ಞಾನಿಗಳು ಪ್ರಸ್ತುತಪಡಿಸಿದ್ದಾರೆ, ಅಥವಾ ಮೈಕೋಟ ಸಾಮ್ರಾಜ್ಯವನ್ನ ಈ ಕೆಳಗಿನ ವಿಜ್ಞಾನಿಗಳಲ್ಲಿ ಯಾರು ಪ್ರಸ್ತುತಪಡಿಸಿದ್ದಾರೆ ಅಂತ ಬಂದಾಗ, ಸೊ ಇಲ್ಲಿ ಮೈಕೋಟ ಆರ್.ಎಚ್. ವಿಟೇಕರ್, ಪ್ರೊಟಿಸ್ಟ ಅರ್ನೆಸ್ಟ್ ಹ್ಯಾಕಲ್, ದೆನ್ ಮೊನೇರಾ ಸಾಮ್ರಾಜ್ಯ ಕೋಪ್ಲ್ಯಾಂಡ್ ಅಂತ ನಾವು ಕರೀತಾರೆ. ಸೊ ಇದರಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವಿ ಯಾವಂದ್ರೆ ಬ್ಯಾಕ್ಟೀರಿಯಾಸ್ ಇದೆ. ಸೊ ಬ್ಯಾಕ್ಟೀರಿಯಾ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾ ಸಂಬಂಧಪಟ್ಟ ಫಸ್ಟ್ ಕಾನ್ಸೆಪ್ಟ್ ಇದೆ, ಫಸ್ಟ್ ವಿಷಯ ಇದೆ. ಅಂದ್ರೆ ಮೊದಲಿನಾಗಿ ನೋಡಿ ಬ್ಯಾಕ್ಟೀರಿಯಾವನ್ನ ಪ್ರಾಣಿ ಸಾಮ್ರಾಜ್ಯದಲ್ಲಿ ಹಾಕಿದ್ರು, ಬಟ್ ಅದರಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜೀವಿ ಆಗಿರುವುದರಿಂದ ಅದನ್ನ ಈ ಕೋಪ್ಲ್ಯಾಂಡ್ ಏನ್ ಮಾಡ್ಕೊಂಡ್ರೆ ತೆಗೆದುಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗ ಒಂದು ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಸಾಮ್ರಾಜ್ಯವನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ. ಸೊ ಈ ಬ್ಯಾಕ್ಟೀರಿಯಾ ಅಂತಂದ್ರೆ ಸ್ನೇಹಿತರೆ ಇದನ್ನೇ ರಬ್ಬ ಮಾಡ್ತಾರೆ. ಬ್ಯಾಕ್ಟೀರಿಯಾ. ಸೊ ಈಗ ನೋಡಿ ಇದು ಒಂದು ಜೀವಿ ಇದೆ, ಒಂದು ಜೀವಿ ಅಂತ ನಾವು ಕನ್ಸಿಡರ್ ಮಾಡೋದು. ಆ ಜೀವಿಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ಈ ಬ್ಯಾಕ್ಟೀರಿಯಾಗಳ ಒಂದು ಹೊರಕವಚ, ಬ್ಯಾಕ್ಟೀರಿಯಾಗಳ ಒಂದು ಹೊರಕವಚ ಇಲ್ಲಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಒಂದು ಪ್ರೋಟೀನ್ ಅಂತ ಕರೀತಾರೆ. ಸೊ ಬ್ಯಾಕ್ಟೀರಿಯಾಗಳ ಒಂದು ಹೊರಕವಚ ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ರೋಟೀನ್ ಇಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ನಂತರ ಆ ಒಂದು ಬ್ಯಾಕ್ಟೀರಿಯಾಗಳ ಒಳಭಾಗದಲ್ಲಿ ಕಂಡು ಬರತಕ್ಕಂಥ ಒಂದು ಆನುವಂಶಿಕ ವಸ್ತು, ಇದು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಅವುಗಳ ಒಂದು ಒಳಭಾಗದಲ್ಲಿ ಕಂಡು ಬರತಕ್ಕಂಥ ಆನುವಂಶಿಕ ವಸ್ತು, ಜೆನೆಟಿಕ್ ಮಟೀರಿಯಲ್. ಈ ಉದಾಹರಣೆಗಳನ್ನು ನೀವು ವೈರಸ್ಗಳಲ್ಲೂ ಕೂಡ ವೈರಸ್ ಕೆಲವೊಂದಿಷ್ಟು RNA ಕಂಡು ಬರ್ತದೆ, ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ DNA ಒಳಗೊಂಡಿದೆ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾಗಳ ಒಂದು ಆನುವಂಶಿಕ ವಸ್ತು ಯಾವಂದ್ರೆ DNA ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಒಂದು ಬ್ಯಾಕ್ಟೀರಿಯಾದಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ಕಣದಂಗ ಸೆಲ್ ಆರ್ಗಿನಲ್. ಜೀವಕೋಶದ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ನಾನು ಹೇಳಿದ್ದೇನೆ, ಏಕಕೋಶೀಯ ಜೀವಿಗಳು ಏಕಕೋಶೀಯ ಜೀವಿಗಳಾಗಿರ್ಬೋದು ಮತ್ತಲ್ಲಿ ಬಹುಕೋಶೀಯ ಜೀವಿಗಳಾಗಿರ್ಬೋದು. 2 ರೀತಿಯಾಗಿರ್ತಕ್ಕಂಥ ಜೀವಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಏಕೈಕ ಕಣದಂಗ, ದಟ್ ಮೀನ್ಸ್ ಸೆಲ್ ಆರ್ಗಿನಲ್ ಅಂತ ಹೇಳ್ತಾರೆ. ಆ ಕಣದಂಗ ಯಾವಂದ್ರೆ ರೈಬೋಸೋಮ್ ಸ್ನೇಹಿತರೆ. ರೈಬೋಸೋಮ್ ಅಂದ್ರೆ ಪ್ರೋಟೀನು, DNA ಮತ್ತೆ ಆ ರೈಬೋಸೋಮ್ ಒಂದು ಬ್ಯಾಕ್ಟೀರಿಯಾ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ.
ಒಳಗಡೆ ಇರ್ತಕ್ಕಂಥ ಜೆನೆಟಿಕ್ ಮಟೀರಿಯಲ್ DNA. ನೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಸೆಲಾಮಿನ್ ಯಾವಾಗಿದೆ ರೈಬೋಸೋಮ್. ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳ ಒಂದು ಮೇಲ್ಭಾಗದಲ್ಲಿ ಸಿಲಿಯಾ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸಿಲಿಯಾಗಳ ಮೂಲಕ ಅದು ಚಲಿಸ್ತಾ ಇರ್ತದೆ. ಬಟ್ ಇಲ್ಲಿ ಏನಂದ್ರೆ ನೋಡಿ, ಬ್ಯಾಕ್ಟೀರಿಯಾ ಅನ್ನೋದು ಒಂದು ಈ ಕಲುಷಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸೂಕ್ಷ್ಮಾಣು ಜೀವಿ ಅಂತ ನಾವು ಹೇಳ್ತಾರೆ. ಕಲುಷಿತವಾಗಿರ್ತಕ್ಕಂಥ ಪ್ರದೇಶ ಆಗಿರ್ಬೋದು, ಸತ್ತಂತ ಪ್ರಾಣಿಗಳ ದೇಹದ ಮೇಲ್ಭಾಗದಲ್ಲಾಗಿರ್ಬೋದು, ಜೊತೆಗೆ ಕಲುಷಿತಗೊಂಡಿರ್ತಕ್ಕಂಥ ಒಂದು ವಾತಾವರಣ ಆಗಿರ್ಬೋದು, ಕಲುಷಿತಗೊಂಡಿರ್ತಕ್ಕಂಥ ಆಹಾರ ಪದಾರ್ಥಗಳಾಗಿರ್ಬೋದು. ಸೊ ಇನ್ನಿತರ ಒಟ್ಟಿನಲ್ಲಿ ಕೊಳಚೆಯಾಗಿರ್ತಕ್ಕಂಥ ಒಂದು ಪ್ರದೇಶಗಳು ಕಂಡು ಬರುವಂತಹ ಒಂದು ಸೂಕ್ಷ್ಮಾಣು ಜೀವಿ ಯಾವುದಂದ್ರೆ ಅದು ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ತಾ ಇರ್ತಾರೆ. ನಂತರ ನೋಡಿ, ಈ ಬ್ಯಾಕ್ಟೀರಿಯಾವನ್ನು ನಾವು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ಪ್ರೊಕ್ಯಾರಿಯೋಟಿಕ್ ಜೀವಿ ಅಂತ ಕೂಡ ಹೇಳ್ತಾರೆ. ಸೊ ಇದು ಕೂಡ ಏಕಕೋಶೀಯ ಜೀವಿಗಳು. ಬಟ್ ಇಲ್ಲಿ ಏಕಕೋಶೀಯ ಜೀವಿಗಳನ್ನ ನಾವು ಸಪರೇಟ್ ಆಗಿ ವಿಂಗಡಣೆ ಮಾಡಿದ್ದೀವಿ. ಬಟ್ ಇದು ಏಕಕೋಶೀಯ ಜೀವಿ ಆದರೂ ಸಹ ಇದು ನಾವು ಸಪರೇಟ್ ಆಗಿ ಒಂದು ಪ್ರತ್ಯೇಕವಾಗಿ ಯಾಕೆ ವಿಂಗಡಣೆ ಮಾಡಿದ್ವಿ ಅಂದ್ರೆ ಬಿಕಾಸ್ ಆಫ್ ದಟ್ ಈ ಒಂದು ಜೀವಿಯನ್ನು ನಾವು ಏನಂತ ಹೇಳ್ತೀವಿ, ಪ್ರೊಕ್ಯಾರಿಯೋಟಿಕ್ ಜೀವಿ. ಯಾಕಂತಂದ್ರೆ ಆ ಜೀವಿಯ ದೇಹದ ಒಂದು ಒಳಭಾಗದಲ್ಲಿ ಕಂಡು ಬರ್ತಕ್ಕಂಥ ಜೀವಕ ಒಂದು ನ್ಯೂಕ್ಲಿಯಸ್, ಆ ನ್ಯೂಕ್ಲಿಯಸ್ ನ ಮೇಲ್ಭಾಗದಲ್ಲಿ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಪದರ ಕಂಡು ಬರ್ತಾ ಇದೆ ಸ್ನೇಹಿತರೆ. ಸೊ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಪದರವನ್ನು ಅದು ಒಳಗೊಂಡಿತ್ತಂದ್ರೆ ಆ ಪದರಕ್ಕೆ ನಾವು ನ್ಯೂಕ್ಲಿಯರ್ ಪೊರೆ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕೂಡ ಹೇಳ್ತೀವಿ. ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗೊಂಡಿದ್ರೆ ಅಂತವುಗಳನ್ನು ನಾವೇನು ಅಂತ ಹೇಳ್ಬೋದಿಲ್ಲ, ಯೂಕ್ಯಾರಿಯೋಟಿಕ್ ಅಂತ ಹೇಳ್ತೇವೆ. ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗೊಳ್ಳದೆ ಇರೋದಕ್ಕೋಸ್ಕರ ಈ ಬ್ಯಾಕ್ಟೀರಿಯಾಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳು ಅಂತ ಬಂದಾಗ ನೋಡಿ, ಬ್ಯಾಕ್ಟೀರಿಯಾಗಳ ಒಂದು ಡೈಜೆಸ್ಟಿವ್ ಆಗಿರ್ಬೋದು, ಇದರಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಿರ್ಬೋದು. ಸೊ ಎಲ್ಲ ಅಂದ್ರೆ ದೇಹದ ಮೂಲ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಅಲ್ಲಿ ಉಸಿರಾಟ ಪ್ರಕ್ರಿಯೆ ಅಂತ ಬಂದಾಗ ಚರ್ಮದ ಮೂಲಕ ಅಂತ ಹೇಳ್ತಾ ಇರ್ತೀವಿ. ನಂತರ ಈ ಬ್ಯಾಕ್ಟೀರಿಯಾಗಳ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಅಂದ್ರೆ ಈ ರೀಪ್ರೊಡಕ್ಟಿವ್ ಸಿಸ್ಟಮ್ ಯಾವುದು ಅಂದ್ರೆ ಇಲ್ಲಿ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಅಂತಾರೆ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಇದರಲ್ಲಿ ಕೂಡ ವಿಶೇಷವಾಗಿ ಏನಂದ್ರೆ ವಿದಳನ ಕ್ರಿಯೆ ಅಂತ ಹೇಳ್ತಾರೆ. ವಿದಳನ ಅಥವಾ ಇದು ನಾವು ಇಂಗ್ಲಿಷಲ್ಲಿ ಫಿಜಿಯನ್ ಮೆಥಡ್ ಅಂತ ಕೂಡ. ಫಿಜಿಯನ್ ಮೆಥಡ್ ಅಂತ ನೋಡಿ, ಇರುವಂತಹ ಜೀವಿಯ ದೇಹ ಎರಡು ಕೋಶಗಳಾಗಿ ವಿಭಜನೆಗೆ ಒಳಪಟ್ಟಾರೆ ಅಂತ ಒಂದು ಪ್ರಕ್ರಿಯೆಯನ್ನು ನಾವು ವಿದಳನ ಕ್ರಿಯೆ ಅಂತ ಹೇಳ್ತಾರೆ. ಈಗ ಉದಾಹರಣೆ ಹೇಳಬೇಕಾದ್ರೆ ಒಂದು ಜೀವಿ ಇದೆ. ಸೊ ಈ ಒಂದು ಜೀವಿಯ ಒಂದು ದೇಹ ಬೆಳವಣಿಗೆ ಕಾಣ್ತಾ ಹಂತ ಹಂತವಾಗಿ ಎರಡು ಕೋಶಗಳಾಗಿ ವಿಭಜನೆಗೆ ಒಳಪಡ್ತಾರೆ. ಸೊ ಎರಡು ಕೋಶಗಳಾಗಿ ಅದು ವಿಭಜನೆಗೆ ಒಳಪಟ್ಟರೆ ಆ ಒಂದು ಪ್ರಕ್ರಿಯೆಯನ್ನು ನಾವು ವಿದಳನ ಕ್ರಿಯೆ. ಆ ಒಂದು ವಿದಳನ ಕ್ರಿಯೆ ಯಾವ ಒಂದು ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯಲ್ಲಿ ಕಂಡು ಬರ್ತದೆ ಅಂದ್ರೆ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ. ಸೊ ಇಂಗ್ಲಿಷಲ್ಲಿ ಬಂದಾಗ ಇದು ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಕಂಡು ಬರ್ತಕ್ಕಂಥ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವಾಗಿದೆ, ಒಂದು ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿ. ಉಸಿರಾಟ ಕ್ರಿಯೆ ಎನ್ನುವುದು ದೇಹದ ಒಂದು ಮೇಲ್ಪದರ ಅಥವಾ ಚರ್ಮದ ಮೂಲಕದಲ್ಲಿ ಉಸಿರಾಟ ಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು. ಜೊತೆಗೆ ಒಳಗಡೆ ಕಂಡು ಬರ್ತಕ್ಕಂಥ ಒಂದು ಏಕೈಕ ಕಾರಣಗಳಲ್ಲಿ ರೈಬೋಸೋಮು, ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಜೆನೆಟಿಕ್ ಮೆಟೀರಿಯಲ್ ಯಾವುದಾಗಿದೆ DNA. ನೆಕ್ಸ್ಟ್ ಒಂದು ದೇಹದ ಒಂದು ಹೊರಗಿನ ಭಾಗ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪ್ರೋಟೀನಿನಿಂದ ಮಾಡಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ನಾವು ಅರ್ಥ ಆಗ್ತದೆ. ಈಗ ನೋಡಿ, ಬ್ಯಾಕ್ಟೀರಿಯಾಗಳಂತಂದ್ರೆ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳನ್ನ ನಾವು ನೋಡ್ತಾ ಇರ್ತೀವಿ. ಒಂದು ಮನುಷ್ಯನಿಗೆ ಉಪಯುಕ್ತ ಇರತಕ್ಕಂಥ ಬ್ಯಾಕ್ಟೀರಿಯಾ, ಇನ್ನೊಂದು ಅಷ್ಟೇ ಒಂದು ಬ್ಯಾಕ್ಟೀರಿಯಾಗಳಿಂದ ಮನುಷ್ಯನಿಗೆ ಹಾನಿ ಸಹ ಉಂಟಾಗ್ತಾ ಇರ್ತದೆ. ಹಾಗಾದ್ರೆ ಮನುಷ್ಯನಿಗೆ ಉಪಯುಕ್ತ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು ಯಾವಾಗಿದೆ ಇಲ್ಲಿ ಸ್ನೇಹಿತರೆ? ಸೊ ಮನುಷ್ಯನಿಗೆ ಉಪಯುಕ್ತ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು ಮತ್ತೆ ಆ ಬ್ಯಾಕ್ಟೀರಿಯಾಗಳಿಂದ ಮನುಷ್ಯನಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಏನಾಗ್ತದೆ ತೊಂದರೆ ಸಹ ಉಂಟಾಗ್ತಾರೆ. ಇಲ್ಲಿ ನೋಡಿ, ಉಪಯುಕ್ತ ಇರತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಉಪಯುಕ್ತ ಇರುವಂತಹ ಬ್ಯಾಕ್ಟೀರಿಯಾ. ಹಾಗಾದ್ರೆ ಮೊದಲನೇದಾಗಿ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ತೀವಿ. ಸೊ ಲ್ಯಾಕ್ಟೋಬ್ಯಾಸಿಲಸ್ ಅಂತಂದ್ರೆ ಹಾಲನ್ನ
ಮೊಸರಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಲ್ಲಿ ಲ್ಯಾಕ್ಟೋಬೆಸಿಲಸ್. ನಾವು ದಿನನಿತ್ಯ ಹಾಲನ್ನು ಬಳಸ್ತಾ ಇರ್ತೀವಿ. ಆ ದಿನನಿತ್ಯ ಹಾಲು ಸಹ ಏನು ಮಾಡ್ತಾ ಇರ್ತೀವಿ, ಮೊಸರನ್ನಾಗಿ ನಾವು ಪರಿವರ್ತನೆ ಮಾಡ್ತಾ ಇರ್ತೀವಿ. ಆ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಬಳಕೆ ಆಗ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ನೆಕ್ಸ್ಟು ಮಾನವನ ದೇಹದಲ್ಲಿ ಕಂಡು ಬರುವಂತಹ ಒಂದು ಏಕೈಕ ಬ್ಯಾಕ್ಟೀರಿಯಾ ಅದು ಯಾವುದಂದ್ರೆ ಎಸ್ಚೆರಿಯಾ ಕೋಲಿ ಅಂತ ಹೇಳ್ತಾರೆ. ಸೊ ಮಾನವನ ದೇಹದಲ್ಲಿ ಕಂಡು ಬರುವಂತಹ ಒಂದು ಏಕೈಕ ಬ್ಯಾಕ್ಟೀರಿಯಾ. ಸೊ ಎಲ್ಲಿ ಕಂಡು ಬರ್ತದೆ ಅಂದ್ರೆ ನಮ್ಮ ದೇಹದ ಒಂದು ದೊಡ್ಡ ಕರುಳಿನಲ್ಲಿ. ಸೊ ಅದರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಏನಾಗಿದೆ ಅಂದ್ರೆ ನಮ್ಮ ಒಂದು ದೊಡ್ಡ ಕರುಳಿನಲ್ಲಿ ಸಣ್ಣ ಕರುಳಿನಲ್ಲಿ ಆಹಾರ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಡಿಸ್ತದೆ. ಸೊ ಆಹಾರ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟ ನಂತರ ಅಲ್ಲಿ ಕೆಲವೊಂದಿಷ್ಟು ಅಳಿದುಳಿದಿರ್ತಕ್ಕಂಥ ಅನ್ಡೈಜೆಸ್ಟೆಡ್ ಫುಡ್, ದಟ್ ಮೀನ್ಸ್ ಅದನ್ನು ನಾವು ಮಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಅದು ಸಣ್ಣ ಕರುಳಿನಿಂದ ದೊಡ್ಡ ಕರುಳು. ಸೊ ದೊಡ್ಡ ಕರುಳಿನ ನಂತರ ಗುದದ್ವಾರದ ಮೂಲಕ ಹೊರಗಡೆ ಹೋಗ್ತಾರೆ. ಸೊ ಗುದದ್ವಾರದ ಮೂಲಕ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಆ ಒಂದು ಅನುಪಯುಕ್ತ ಆಹಾರದಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಮರು ಹೀರಲ್ಪಡ್ತಕ್ಕಂಥ ಕಾರ್ಯವನ್ನು ಯಾವ್ದು ಮಾಡ್ತಾರೆ ಅಂದ್ರೆ ಈ ಕೋಲಿ ಬ್ಯಾಕ್ಟೀರಿಯಾ ಅಥವಾ ಎಸ್ಚೆರಿಯಾ ಕೋಲಿ ಅನ್ನೋದು ನಿರ್ವಹಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಒಂದು ದೇಹದಲ್ಲಿ ವಿಟಾಮಿನ್ ಕೆ ಅನ್ನು ಸಂಶ್ಲೇಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಸಹ ಯಾವ್ದು ಮಾಡ್ತಾರೆ ಅಂದ್ರೆ ಎಸ್ಚೆರಿಯಾ ಕೋಲಿ ಬ್ಯಾಕ್ಟೀರಿಯಾ. ಸೊ ಮಾನವನ ಒಂದು ದೇಹದಲ್ಲಿ ಕಂಡು ಬರುವಂತಹ ಏಕೈಕ ಬ್ಯಾಕ್ಟೀರಿಯಾ ಯಾವುದು ಅದು ಈ ಕೋಲಿ ಅಂತ ಹೇಳ್ತೀವಿ. ಇನ್ನು ಜೊತೆಗೆ ನೋಡಿ ಸ್ನೇಹಿತರೆ, ಈ ಡಯಾಬಿಟಿಸ್ ಇರ್ತಕ್ಕಂಥ ವ್ಯಕ್ತಿಗಳು ಹೊರಗಿನಿಂದ ಅವ್ರು ಏನು ಮಾಡ್ತಾರೆ ಅಂದ್ರೆ ಇಂಜೆಕ್ಷನ್ ತೆಗೆದುಕೊಳ್ತಾರೆ. ಸೊ ಆ ಇಂಜೆಕ್ಷನ್ ಏನಾಗಿದೆ, ಇನ್ಸುಲಿನ್ ಇಂಜೆಕ್ಷನ್ ಅಂತ. ಸೊ ಆದರೆ ಕೃತಕವಾಗಿ ಇನ್ಸುಲಿನ್ ತಯಾರು ಮಾಡಬೇಕಾದ್ರೂ ಕೂಡ ಈ ದನದ ಮಾಂಸವನ್ನು ಬಳಸ್ತಾರೆ. ಸೊ ದನದ ಮಾಂಸವನ್ನು ಬಳಸ್ಕೊಂಡು ಕೃತಕವಾಗಿರ್ತಕ್ಕಂಥ ಇನ್ಸುಲಿನ್ ತಯಾರು ಮಾಡ್ತಾ ಇರ್ತಾರೆ. ಸೊ ಆ ಇನ್ಸುಲಿನ್ ತಯಾರು ಮಾಡಬೇಕಾದ್ರೆ ಅಲ್ಲಿಯೂ ಸಹ ಪ್ರಮುಖವಾಗಿ ಬಳಕೆ ಆಗ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಯಾವುದಂದ್ರೆ ಎಸ್ಚೆರಿಯಾ ಕೋಲಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಎರಡೂ ಸಹ ಮನುಷ್ಯನಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಾಗಿದ್ದಾವೆ. ಅದೇ ರೀತಿಯಾಗಿ ನೋಡಿ, ಜಸ್ಟ್ ಒಂದು ಅಜಂಪ್ಷನ್ ಮಾಡಿಕೊಳ್ಳಿ, ಇವತ್ತು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಯಾಕಂದರೆ ಪ್ರಸ್ತುತ ಇರ್ತಕ್ಕಂಥ ಒಂದು ಸ್ಥಿತಿ ಆ ಥರ ಇದೆ. ಪ್ರಸ್ತುತ ಒಂದು ಕರೋನಾ ಪರಿಸ್ಥಿತಿ ಇದೆ. ಇವತ್ತಿರ್ತಕ್ಕಂಥ ವ್ಯಕ್ತಿಗಳು ನಾಳೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಆ ಒಂದು ಸ್ಥಿತಿ ಅಥವಾ ಒಂದು ರೋಗದ ಲಕ್ಷಣ ಅಷ್ಟು ಏನಾಗಿದೆ ಎಫೆಕ್ಟಿವ್ ಆಗಿದೆ. ಅಂದರೆ ಎಷ್ಟೋ ಜನ ಇಲ್ಲಿ ಸಾಯ್ತಾ ಇದ್ದಾರೆ. ಜೊತೆಗೆ ಎಷ್ಟೋ ಪ್ರಾಣಿಗಳು ಕೂಡ ಇಲ್ಲಿ ಸಾಯ್ತಾ ಇದ್ದಾವೆ. ಎಷ್ಟೋ ಒಂದು ಸಸ್ಯಗಳು ಸಹ ಕೆಳಗೆ ಬಿದ್ದು ಹೋಗ್ತಾ ಇದ್ದಾವೆ. ಅವೆಲ್ಲವುಗಳು ಕೂಡ ಬಿದ್ದು ಹೋಗ್ತಾ ಇರಬೇಕಾದ್ರೆ, ಎಲ್ಲ ಪ್ರಾಣಿಗಳು ಸತ್ತು ಹೋಗ್ತಾ ಇರಬೇಕಾದ್ರೆ ಅವೆಲ್ಲವುಗಳನ್ನು ಕೂಡ ಏನು ಮಾಡ್ತಾ ಇರ್ತೀವಲ್ಲ, ಮಣ್ಣನ್ನು ತೆಗೆದುಬಿಟ್ಟು ಮುಗಿತಾರೆ. ಸೊ ಮಣ್ಣನ್ನು ತೆಗೆದುಬಿಟ್ಟು ಮುಗಿತಾ ಇರಬೇಕಾದ್ರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಆದಮೇಲೆ ಎಲ್ಲ ಸಾಯನದಲ್ಲಿ ಮಣ್ಣಿನಲ್ಲಿ ಅದು ಮಿಶ್ರಣವನ್ನು ಕೊಳೆತು ಹೋಗ್ತಾ ಇರ್ತಾರೆ. ಸಪೋಸ್ ಅಲ್ಲಿ ಆ ಕೊಳೆಯುವಂತೆ ಮಾಡ್ತಕ್ಕಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾವುದಂದ್ರೆ ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ತಾ ಇರ್ತೀವಿ. ಅಂದರೆ ಆ ಜೀವಿಗಳನ್ನ ಕೊಳೆಯುವಂತೆ ಮಾಡ್ತಕ್ಕಂಥದ್ದು. ಒಂದು ವೇಳೆ ನೀವು ಅಧ್ಯಯನ ಮಾಡ್ಕೊಳ್ಳೋ ಸ್ನೇಹಿತರೆ, ಬ್ಯಾಕ್ಟೀರಿಯಾಗಳು ನಮ್ಮ ಒಂದು ಪರಿಸರದಲ್ಲಿ ಕಂಡು ಬರದೇ ಹೋಗಿತ್ತಪ್ಪ ಅಂದರೆ ಎಲ್ಲ ಒಂದು ದೇಹ ಕೂಡ ಏನಾಗ್ತದೆ, ಸತ್ತಂತ ದೇಹಗಳು ಹಾಗೆ ಉಳಿತಾ ಇದ್ವು. ನಾವು ಏನು ಮಾಡಬೇಕು, ಈಜಿಯಾಗಿ ಒಂದೊಂದೇ ಕೌಂಟ್ ಮಾಡ್ತಾ ಬರ್ತೇವೆ. ಏನು ಕೌಂಟ್ ಹೇಳಿ, ಅವ್ರು ನಮ್ಮ ತಾತ, ನಮ್ಮ ಮುತ್ತಾತ, ಅವ್ರು ನಮ್ಮ ಅಜ್ಜ, ನಮ್ಮ ಅಜ್ಜಿ, ಏನೇ ದೇಹ ಕೊಳಿತಾನೆ ಇರಲಿಲ್ಲ. ದೇಹ ಕೊಳಿಲಿಲ್ಲ ಅಂದರೆ ಎಲ್ಲವೂ ಕೂಡ ಸತ್ತೋದ್ಮೇಲೆ ಕೂಡ ಹಾಗೆ ಇರ್ತಾ ಇದ್ವಿ. ಬಟ್ ಅವಾಗ ನಾವು ಈಸಿಯಾಗಿ ನಮ್ಮ ಒಂದು ಪೂರ್ವಜರನ್ನು ಪತ್ತೆ ಮಾಡ್ಬೋದಾಗಿತ್ತು. ಬಟ್ ಇವಾಗ ಆ ಪೂರ್ವಜರನ್ನು ಪತ್ತೆ ಮಾಡದೇ ಇರೋದಕ್ಕೆ ಅಥವಾ ಆ ಒಂದು ಎಲ್ಲ ಸತ್ತಂಥ ದೇಹಗಳನ್ನು ಕೊಳೆಯುವಂತೆ ಮಾಡ್ತಕ್ಕಂಥದ್ದು ಯಾವುದೊಂದು ಸ್ನೇಹಿತರಲ್ಲಿ ಬ್ಯಾಕ್ಟೀರಿಯಾ ಅಂತ ಅಂದ್ಬಿಟ್ಟು ನಾವು ಕರಿತಾ ಇರ್ತೀವಿ. ಸೊ ಇದು ವಿಘಟನೆಗೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಜೀವಿ ಅಂತ ಕೂಡ ಇಲ್ಲಿ ಕರಿತಾ ಇರ್ತೀವಿ. ನಂತರ ಇಲ್ಲಿ ನೋಡಿ, ವಾತಾವರಣದ ಸ್ನೇಹಿತರು ಏನಿದೆ, ಅನಿಲಗಳಿವೆ. ಸೊ ಯಾವ್ಯಾವ ಎಷ್ಟು ಪ್ರೆಸೆನ್ಸ್ ಅಂದ್ರೆ ನೈಟ್ರೋಜನ್, ಸಾರಜನಕ ಅಂತ 78% ಇದೆ. ಅದೇ ರೀತಿಯಾಗಿ ಆಕ್ಸಿಜನ್ 21% ಅಂತ ಹೇಳ್ತೀವಿ. ರಿಮೈನಿಂಗ್ ಅದರ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಇರ್ತಕ್ಕಂಥ ನೀರಾವರಿ ಆಗಿರ್ಬೋದು, ಅವೆಲ್ಲವೂ ಕೂಡ ಎಷ್ಟಿದೆ 1% ಅಂತ ಹೇಳ್ತಾರೆ. 78 ನೈಟ್ರೋಜನ್ನು, 21 ಆಕ್ಸಿಜನ್ನು, ಅದರ್ ಗ್ಯಾಸು 0.1%. ನೋಡಿ, ನೈಟ್ರೋಜನ್ 78% ನಮ್ಮ ವಾತಾವರಣದಲ್ಲಿ. ಸೊ 78% ವಾತಾವರಣದಲ್ಲಿ ಇದ್ದಾಗೂ ಸಹ ಸಸ್ಯಗಳ ಬೆಳವಣಿಗೆಗೆ ಪ್ರಮುಖವಾಗಿ ಏನು ಬೇಕಾಗ್ತದೆ, ಸಾರಜನಕ ಅಥವಾ ನೈಟ್ರೋಜನ್ ಅಂತ ಹೇಳ್ತಾರೆ. ಈಗ ರೈತರು ಬಿತ್ತನೆ ಮಾಡ್ತಾರೆ.
ಸೊ ರೈತರು ಬಿತ್ತನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬಿತ್ತನೆಯ ಒಂದು ಬೀಜದ ಜೊತೆಗೆ ಅವರು ಕೃತಕವಾಗಿರ್ತಕ್ಕಂಥ ಗೊಬ್ಬರವನ್ನು ಕೂಡ ಕೊಡ್ತಾರೆ. ಸೊ ಕೃತಕವಾಗಿರ್ತಕ್ಕಂಥ ಗೊಬ್ಬರವನ್ನು ಕೊಡಬೇಕಾದ್ರೆ ಆ ಗೊಬ್ಬರ ಚೀಲದ ಮೇಲೆ ಒಂದು ಹೆಸರು ಬರೆದಿದ್ದು ಸ್ನೇಹಿತರೆ, ಈ ಗಮನವಿಟ್ಟು ನೋಡಿದ್ರೆ ಗೊತ್ತಿಲ್ಲ ಆ ಏನು ಹೆಸರು ಅಂತಂದ್ರೆ NPK ಅಂತ ಹೇಳ್ತಾರೆ. ಸೊ NPK ಅಂತಂದ್ರೆ N ಮೀನ್ಸ್ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ ಅಂತ ಹೇಳ್ತಾರೆ. ಅಟ್ಮಾಸ್ಫಿಯರ್ ಅಲ್ಲಿ ಏನಾಗಿದೆ ನೈಟ್ರೋಜನ್ 78% ಇದೆ. ಬಟ್ ಅದು ಸಹ ನಾವು ಮತ್ತೆ ಕೃತಕವಾಗಿ ಯಾಕೆ ಕೊಡಬೇಕಿಲ್ಲ ನೈಟ್ರೋಜನ್ ಅನ್ನು? ಸೊ ಈ ಪ್ರಶ್ನೆ ನಮ್ಮ ಮೈಂಡಲ್ಲಿ ಬರ್ತಾ ಇರ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಈ ಪರೀಕ್ಷಾ ದೃಷ್ಟಿಯಿಂದ ಫಸ್ಟ್ ಇಲ್ಲಿ ಒಂದು ಮೋಸ್ಟ್ ಅರೈಸಿಂಗ್ ಕ್ವಶನ್ ಈ ಒಂದು ಟಾಪಿಕ್ ಬೇರೆ ಏನಾಗಲಿ ಅಂತ ಬಂದಾಗ ಆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಸಸ್ಯಗಳು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದಿಲ್ಲ ಸ್ನೇಹಿತರೆ. ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಿಲ್ಲ ಅಂದ್ರೆ ಯಾವ ರೂಪದಲ್ಲಿ ಹೀರಿಕೊಳ್ತಾ ಇರ್ತಾರೆ ಇಲ್ಲಿ ಅಂತ ಬಂದಾಗ, ಸೊ ಆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಸಸ್ಯಗಳು ಯಾವ ರೂಪದಲ್ಲಿ ಅಂದ್ರೆ ನೈಟ್ರೇಟ್ ರೂಪದಲ್ಲಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, PCPS ಅವರಿಗೆ ಕನಿಷ್ಠ ಒಂದು 3-4 ಪ್ರಶ್ನೆ ಮಾಡಿದಾನೆ. ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸಸ್ಯಗಳು ಈ ಕೆಳಗೆ ಯಾವ ರೂಪದಲ್ಲಿ ಹೀರಿಕೊಳ್ಳುತ್ತವೆ ಅಂತ ಬಂದಾಗ ಯಾವ ರೂಪದಲ್ಲಿ? ನೈಟ್ರೇಟ್ ರೂಪದಲ್ಲಿ. ಜೊತೆಗೆ ಈ ನೈಟ್ರೋಜನ್ ಅನ್ನ ಅಧಿಕವಾಗಿ ಒಳಗೊಂಡಿರ್ತಕ್ಕಂಥ ಒಂದು ಗೊಬ್ಬರ, ಇತ್ತೀಚೆಗೆ ನಡೆದಿರ್ತಕ್ಕಂಥ FDA ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಮಾಡಿದ್ದಾನೆ. ನೈಟ್ರೋಜನ್ ಈ ಕೆಳಗಿನ ಗೊಬ್ಬರಗಳಲ್ಲಿ ಯಾವ ಒಂದು ಗೊಬ್ಬರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತದೆ ಅಂತ ಬಂದಾಗ ಆ ನೈಟ್ರೋಜನ್ ಅಧಿಕವಾಗಿರ್ತಕ್ಕಂಥ ಒಂದು ಗೊಬ್ಬರ ಯಾವುದಂದ್ರೆ ಸ್ನೇಹಿತರೆ ಯೂರಿಯಾ ಗೊಬ್ಬರ ಅಂತ ಹೇಳ್ತೀವಿ. ಎಷ್ಟು ಪರ್ಸೆಂಟ್ ಅಂತ ಒಂದ್ಸರಿ ಮಾಡಿದ್ರೆ ಯೂರಿಯಾದಲ್ಲಿ ಇದೆ, ಎಷ್ಟು ಪರ್ಸೆಂಟ್ ಇದೆ ಅಲ್ಲಿದೆ, ಏನಾದರೂ ಒಂದು ಮೆಜರ್ಮೆಂಟ್ ಬೇಕಲ್ಲ, ಇಂತಿಷ್ಟೇ ಪ್ರಮಾಣ ಇದೆ ಅಂತ ಅಂದ್ಬಿಟ್ಟು. ಸೊ ಒಂದು ಪರೀಕ್ಷೆಯಲ್ಲಿ ಯಾವುದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಪ್ರಶ್ನೆ ಮಾಡಿದ್ದಾನೆ. ಮತ್ತೊಂದು ಪರೀಕ್ಷೆಯಲ್ಲಿ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಕೂಡ ರೀಸೆಂಟ್ ಆಗಿ ನಡೆಯುತ್ತೆ ಈ ಲ್ಯಾಬ್ ಅಸಿಸ್ಟೆಂಟ್ ಒಂದು ಎಕ್ಸಾಮಲ್ಲಿ ಈ ನೈಟ್ರೋಜನ್ ಅಂಶವು ಯೂರಿಯಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಂಡು ಬರುತ್ತದೆ ಅಂತ ಬಂದಾಗ ಸ್ನೇಹಿತರೆ 46% ಇದೆ ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟೇಜು? 46. ಯೂರಿಯಾದಲ್ಲಿ ಈ ನೈಟ್ರೋಜನ್ ಅಂಶ ಇದೆ 46% ಅಂತ ನಾವು ಹೇಳ್ತಾ ಇರ್ತೇವೆ. ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಸಸ್ಯ ಯಾವ ರೂಪದಲ್ಲಿ ಹೀರಿಕೊಳ್ಳುತ್ತವೆ? ನೈಟ್ರೇಟ್ ರೂಪದಲ್ಲಿ ಸ್ನೇಹಿತರೆ. ಆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡತಕ್ಕಂಥದ್ದು ಯಾವುದಲ್ಲಿ? ಬ್ಯಾಕ್ಟೀರಿಯಾ ಸ್ನೇಹಿತರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ವಿಶೇಷವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದರಲ್ಲಿ? ರೈಜೋಬಿಯಂ, ನೈಟ್ರೋಜೋಮೋನಾಸ್, ನಂತರ ಅಜಾಟೋ ಬ್ಯಾಕ್ಟರ್. ಸೊ ಎಲ್ಲವುಗಳು ಕೂಡ ಏನಾಗುತ್ತೆ ಸ್ನೇಹಿತರೆ ಆ ಮನುಷ್ಯನಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇದೆ. ನಾವೆಲ್ಲ ರೊಟ್ಟಿ ತಿಂತಾ ಇರ್ತೀವಿ. ಸೊ ರೊಟ್ಟಿ ತಿನ್ಬೇಕಾದ್ರೆ ರೊಟ್ಟಿ ಯಾವುದರಿಂದ ಬರ್ತಾ ಇರ್ತೀವಿ ಅಲ್ಲಿ? ಜೋಳದಿಂದ. ಅಂದರೆ ಜೋಳವನ್ನು ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಿಲ್ಲ, ಅಂದರೆ ಡೈರೆಕ್ಟಾಗಿ ತಿಂತಾ ಇರೋದು. ಅದೇ ರೀತಿಯಾಗಿ ಇಲ್ಲಿಯೂ ಸಹ ಏನಾಗ್ತವೆ ಸಸ್ಯಗಳು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಡೈರೆಕ್ಟಾಗಿ ತೆಗೆದುಕೊಳ್ಳೋದು. ನಾವು ಜೋಳವನ್ನು ಏನು ಮಾಡ್ತಾ ಇರ್ತೀವಿ ಹೇಳಿ? ಜೋಳವನ್ನು ತೆಗೆದುಕೊಂಡ್ಮೇಲೆ ಗಿರಣಿ ಹಾಕ್ತಾ ಇರ್ತೀವಿ, ಜನಿಗೆ ಅಂತ ಹೇಳ್ತೀವಿ, ಗಿರಣಿ ಹಾಕ್ತಾ ಇರ್ತಾರೆ. ಗಿರಣಿಗಾದ್ಮೇಲೆ ಹಿಟ್ಟು ಹಾಕ್ತಾ ಇರ್ತದೆ. ಸೊ ಹಿಟ್ಟಾದ್ಮೇಲೆ ಮನೆಗೆ ಅದನ್ನ ತಟ್ತಾ ಇರ್ತಾರೆ. ತಟ್ಟಿದ ಮೇಲೆ ರೊಟ್ಟಿಯಾಗಿ ಬದಲಾವಣೆ. ಸೊ ರೊಟ್ಟಿಯಾಗಿ ಬದಲಾವಣೆ ಆದ್ಮೇಲೆ ನಾವು ಮತ್ತೆ ಅದರಲ್ಲಿ ಕೂಡ ಕೆಲವರು ಆರಿಸ್ತಾ ಇರ್ತಾರೆ, ದಪ್ಪ ಇದೆಯೋ ತೆಳಗೆಯೋ. ಸೊ ಆಮೇಲೆ ಏನು ಮಾಡ್ತಾರೆ ಅಂದರೆ ತಿಂತಾರೆ. ಅದೇ ರೀತಿ ಸಸ್ಯಗಳು ಸಹ ನೋಡಿ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ನೇರವಾಗಿ ಅವರು ತೆಗೆದುಕೊಳ್ಳೋದಿಲ್ಲ, ಬದಲಾಗಿ ಯಾವ ರೂಪದಲ್ಲಿ ತೆಗೆದುಕೊಳ್ತಾವೆ ಅಂದರೆ ನೈಟ್ರೇಟ್ನ ರೂಪದಲ್ಲಿ ತೆಗೆದುಕೊಳ್ತಾ ಇರ್ತಾರೆ. ಇದ್ರ ಬಗ್ಗೆ ಒಂದು 4-5 ಸಾರಿ ಪ್ರಶ್ನೆ ಮಾಡಿದ್ರು. ಸಸ್ಯಗಳು ಈ ಕೆಳಗೆ ಯಾವ ರೂಪದಲ್ಲಿ ಒಂದು ಸಾರಜನಕವನ್ನು ಅಥವಾ ನೈಟ್ರೋಜನ್ ಅನ್ನು ಹೀರಿಕೊಳ್ಳುತ್ತೆ ಅಂತಂದ್ಬಿಟ್ಟು ಅದು ಯಾವ ರೂಪದಲ್ಲಿ ಅಂತಂದ್ರೆ ನೈಟ್ರೇಟ್ ರೂಪದಲ್ಲಿ ಅಂತಂದ್ಬಿಟ್ಟು ನಾವು ಕರೆಕ್ಟ್ ಇದ್ದಾರೆ. ಸೊ ಇದು ಮನುಷ್ಯನಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸ್ನೇಹಿತರೆ. ಹಾಗಾದ್ರೆ ಈ ಮನುಷ್ಯನಿಗೆ ಬ್ಯಾಕ್ಟೀರಿಯಾದಿಂದ ಕೆಲವೊಂದಿಷ್ಟು ರೋಗಗಳು ಉಂಟಾಗ್ತವೆ. ಬ್ಯಾಕ್ಟೀರಿಯಾದಿಂದ ಕಂಡುಬರ್ತಕ್ಕಂಥ ರೋಗಗಳು ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಕುಷ್ಠರೋಗ ಆಗಿರ್ಬೋದು, ಕ್ಷಯರೋಗ ಆಗಿರ್ಬೋದು, ಡಿಫ್ತೀರಿಯಾ ಆಗಿರ್ಬೋದು, ನಂತರ ಅಲ್ಲಿ
ಅಂತ್ರಾಕ್ಸ್ ಆಗಿರ್ಬೋದು. ಸೊ ಇನ್ನಿತರ ಕೆಲವೊಂದಿಷ್ಟು ರೋಗಗಳು ಮನುಷ್ಯನಿಗೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗ್ತಕ್ಕಂಥ ಒಂದು ರೋಗಗಳು ಅಂತ ಹೇಳ್ತಾರೆ. ಸೊ ಆ ರೋಗಗಳ ಬಗ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಮಾಡ್ತೀನಿ ನಿಮಗೆ, ಅದರಲ್ಲಿ ಹೇಳ್ತಾರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಯಾವುದು, ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳು ಯಾವುದು, ಏಕಕೋಶಿ ಜೀವಿಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಯಾವುದು, ಜೊತೆಗೆ ಇನ್ನಿತರ ಒಂದು ಡಿಸೀಸ್ ಕೂಡ ಬರ್ತಾರೆ. ಸೊ ಅದ್ರ ಬಗ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಒಂದು ಕ್ಲಾಸ್ ಮಾಡ್ತೀನಿ ನಿಮಗೆ, ಅದು ತಿಳಿಸ್ಕೊಡ್ತಾ ಇರ್ತಾರೆ. ಹಾಗಾದರೆ ನೆಕ್ಸ್ಟು ಬ್ಯಾಕ್ಟೀರಿಯಾಗಳನ್ನು ನೋಡಿ, ಕೆಲವೊಂದಿಷ್ಟು ಗಾತ್ರಗಳ ಆಧಾರದ ಮೇಲೆ ವಿಶೇಷವಾಗಿರ್ತಕ್ಕಂಥ ಹೆಸರುಗಳನ್ನು ನಾವು ಕರೀತಾರೆ. ಈ ಉದಾಹರಣೆಗೆ ಹೇಳಬೇಕಾದ್ರೆ ಅತ್ಯಂತ ಒಬ್ಬ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಸೊ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಹೇಳಿ, ಲಂಬು ಅಂತ ಹೇಳ್ಬೋದು. ಬಹಳಷ್ಟು ಒಬ್ಬ ಏನಪ್ಪ ಕುಳ್ಳಿಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಸೊ ಕುಳ್ಳ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕುಳ್ಳ ಅಥವಾ ಕುಬ್ಜವಾಗಿರ್ತಕ್ಕಂಥ ಅಥವಾ ಗಿಲ್ ವ್ಯಕ್ತಿ ಅಥವಾ ಇನ್ನೊಂದು ಅದೇ ಹೆಸರುಗಳಿಂದ ನಾವು ಕರಿತಾ ಇರ್ತೀವಿ. ಬಹಳಷ್ಟು ದಪ್ಪ ಇರ್ತಕ್ಕಂಥ ವ್ಯಕ್ತಿಯನ್ನು ತುಂಬ ಅಂತ ಕರಿತಾ ಇರ್ತೀವಿ. ಸೊ ಈ ರೀತಿಯಾಗಿ ಆ ಒಬ್ಬ ವ್ಯಕ್ತಿಯ ಅಥವಾ ಪ್ರಾಣಿಗಳ ಒಂದು ಆಕಾರದ ಆಧಾರದ ಮೇಲೆ ನಾವು ಬೇರೆ ಬೇರೆ ಒಂದು ಹೆಸರುಗಳಿಂದ ಕರಿತಾ ಇರ್ತೀವಿ. ಅದೇ ರೀತಿಯಾಗಿ ಸ್ನೇಹಿತರೆ ಬ್ಯಾಕ್ಟೀರಿಯಾಗಳು ಕೂಡ ಅವುಗಳ ಒಂದು ಗಾತ್ರಕ್ಕನುಸಾರವಾಗಿ ನಾವೇನು ಮಾಡ್ತಂದ್ರೆ ಬೇರೆ ಬೇರೆ ಒಂದು ಹೆಸರುಗಳಿಂದ ಕರಿತಾ ಇರ್ತೀವಿ. ಸೊ ಉದಾಹರಣೆಗೆ ಹೇಳಬೇಕಾದ್ರೆ ಈ ರೌಂಡ್ ಶೇಪ್ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ವೃತ್ತಾಕಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಹೇಗಿರ್ಬೋದು. ನೆಕ್ಸ್ಟ್ ಅಲ್ಲಿ ಅರ್ಧಚಂದ್ರಾಕೃತಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಲ್ಲಿ ಸುರುಳಿ ಆಕಾರದಲ್ಲಿ ಅರ್ಧಚಂದ್ರಾಕೃತಿಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾವನ್ನು ಬ್ಯಾಸಿಲಸ್ ಅಂತ ಹೇಳ್ತೀವಿ. ಸುರುಳಿ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ಸ್ಪಿರುಲಿನಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಸ್ಟ್ ಒಂದು ಡಾಟ್ ಅಂತ ಹೇಳ್ತಾರೆ, ಡಾಟ್ ಅಥವಾ ಒಂದು ಏನು ಅಲ್ಪ ವಿರಾಮ ಅಂತ ಹೇಳ್ತೀವಿ. ಸೊ ಆ ಒಂದು ಬ್ಯಾಕ್ಟೀರಿಯಾವನ್ನು ನಾವು ಏನು ಕರಿತೀವಿ ಅಂದರೆ ವಿಬ್ರಿಯೋ. ನೆಕ್ಸ್ಟ್ ಇಲ್ಲಿ ವೃತ್ತಾಕಾರದಲ್ಲಿ ಅಥವಾ ಈ ರೌಂಡ್ ಶೇಪಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ಕೋಕಸ್ ಅಂತ ಹೇಳ್ತಾರೆ. ಕೋಕಸ್ ಅಥವಾ ಕೋಕೈ ಆಕಾರದಲ್ಲಿ ಕಂಡುಬರ್ತಕ್ಕಂಥ ಬ್ಯಾಕ್ಟೀರಿಯಾ ಕೋಕಸ್ ಅಥವಾ ಕೋಕೈ. ಅರ್ಧಚಂದ್ರಾಕೃತಿ ಆಕಾರದಲ್ಲಿ ಕಂಡುಬರ್ತಕ್ಕಂಥ ಬ್ಯಾಕ್ಟೀರಿಯಾ ಬ್ಯಾಸಿಲಸ್. ಸುರುಳಿ ಆಕಾರದಲ್ಲಿ ಕಂಡುಬರ್ತಕ್ಕಂಥ ಬ್ಯಾಕ್ಟೀರಿಯಾ ಸ್ಪಿರುಲಿನಾ. ಡಾಟ್ ಶೇಪ್ ಇರತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ವಿಬ್ರಿಯೋ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಸೊ ಇದು ಬ್ಯಾಕ್ಟೀರಿಯಾಗಳ ಒಂದು ಗಾತ್ರಕ್ಕನುಸಾರವಾಗಿ ವಿಶೇಷವಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರುಗಳಾಗಿದ್ದಾವೆ. ನಂತರ ಸ್ನೇಹಿತರೆ ಇದು ಒಂದು ಬ್ಯಾಕ್ಟೀರಿಯಾ ಬಗ್ಗೆ ಇರತಕ್ಕಂಥ ಕಾನ್ಸೆಪ್ಟ್ ಆಗಿದೆ. ಅದೇ ಒಂದು ಮೊನೆರಾ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದು ಎರಡನೇ ಜೀವಿ ಅಂದರೆ ನಿಮಗೆ ಹೇಳಿದೆ ನೀಲಿ ಹಸಿರು ಶೈವಲಗಳು. ಸೊ ಇದು ನಾವು ಸೈನೋ ಬ್ಯಾಕ್ಟೀರಿಯಾ ಅಂತ ಕೂಡ ಹೇಳ್ತಾರೆ. ನೀಲಿ ಹಸಿರು ಶೈವಲಗಳು ಅಥವಾ ಸೈನೋ ಬ್ಯಾಕ್ಟೀರಿಯಾ. ಈ ಶೈವಲಗಳು ಅಂತ ನೋಡಿ ಕೇವಲ ಒಂದು ಕೆಲವೊಂದಿಷ್ಟು ಸೆಂಟಿಮೀಟರ್ಗಳಷ್ಟು ಎತ್ತರವಾಗಿ ಬೆಳವಣಿಗೆ ಆಗ್ತಕ್ಕಂಥ ಸಸ್ಯಗಳ ರೀತಿ ಇರ್ತಕ್ಕಂಥ ಒಂದು ಜೀವಿಗಳಂತ ಕೂಡ ನಾವು ಕರಿತಾ ಇರ್ತೀವಿ. ಸೊ ಇದರಲ್ಲಿ ಒಟ್ಟು ಏನಪ್ಪಾ ಅಂದ್ರೆ 4 ರೀತಿಯಾಗಿರ್ತಕ್ಕಂಥ ಒಂದು ವಿಧಗಳು ಕಂಡು ಬರ್ತಾ ಇರ್ತದ. ಒಂದನ್ನ ನೀಲಿ ಶೈವಲಗಳು, ಕಂದು ಶೈವಲಗಳು, ನಂತರದಲ್ಲಿ ಹಸಿರು ಶೈವಲಗಳು, ನೆಕ್ಸ್ಟ್ ಸ್ನೇಹಿತರೆ ಕೆಂಪು ಶೈವಲಗಳು ಅಂತ ಹೇಳ್ತಾರೆ. ನೀಲಿ ಶೈವಲಗಳು, ಕಂದು ಶೈವಲಗಳು, ಹಸಿರು ಶೈವಲಗಳು ಮತ್ತು ಕೆಂಪು ಶೈವಲಗಳು. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ತೆಗೆದುಕೊಂಡಾಗ ಶೈವಲಗಳಿಗೆ ಆ ಒಂದು ಬಣ್ಣಗಳಿಗೆ ಕಾರಣವಾಗ್ತಕ್ಕಂಥ ಒಂದು ವರ್ಣಕ ಯಾವುದಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಮಾಡ್ಬೋದು. ಈ ಉದಾಹರಣೆಗೆ ನೋಡಿ, ಮಾನವನ ದೇಹದಲ್ಲಿರ್ತಕ್ಕಂಥ ರಕ್ತ ಯಾವ ಬಣ್ಣದಲ್ಲಿದೆ? ಕೆಂಪು ಬಣ್ಣ ಅಂತ ಹೇಳಿ. ಆ ಕೆಂಪು ಬಣ್ಣಕ್ಕೆ ಕಾರಣವಾಗ್ತಕ್ಕಂಥ ಒಂದು ವರ್ಣಕ ಯಾವುದಲ್ಲಿ? ಹಿಮೋಗ್ಲೋಬಿನ್. ಅದೇ ರೀತಿಯಾಗಿ ಈ ಶೈವಲಗಳಲ್ಲಿ ಸಹ ಸ್ನೇಹಿತರೆ ಅವುಗಳ ಒಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಯಾವುದಂತ ನಿಮಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಈ ನೀಲಿ ಶೈವಲಗಳ ಒಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಯಾವುದಲ್ಲಿ? ಫೈಕೋಸಯಾನಿನ್ ಅಂತ ಹೇಳ್ತಾರೆ. ಫೈಕೋಸಯಾನಿನ್
ಕಂದು ಶೈವಲ ಅಂತಂದ್ರೆ ಝಾಂಥೋಫಿಲ್. ನೆಕ್ಸ್ಟ್ ಹಸಿರು ಶೈವಲ ಅಂತ ಗೊತ್ತಿದೆ, ಸಸ್ಯಗಳ ಒಂದು ಹಸಿರು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಬಣ್ಣಕ್ಕೆ ಯಾವುದಲ್ಲಿ ಕ್ಲೋರೋಫಿಲ್. ನಂತರ ಸ್ನೇಹಿತರೆ ಕೆಂಪು ಬಣ್ಣದಲ್ಲಿ ಫೈಕೋ ಎರಿಥ್ರಿಲ್. ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಬಣ್ಣಕ್ಕೆ ಯಾವುದಲ್ಲಿ ಫೈಕೋ ಎರಿಥ್ರಿಲ್. ಹಸಿರು ಬಣ್ಣದ ಶೈವಲಗಳ ಒಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಕ್ಲೋರೋಫಿಲ್. ಕಂದು ಬಣ್ಣದ ಶೈವಲಗಳಿಗೆ ಕಾರಣವಾಗ್ತಕ್ಕಂಥ ಝಾಂಥೋಫಿಲ್. ದೆನ್ ಈ ನೀಲಿ ಬಣ್ಣದ ಒಂದು ಶೈವಲಗಳ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಬಣ್ಣಕ್ಕೆ ಯಾವುದಲ್ಲಿ ಫೈಕೋ ಸಯಾನಿನ್ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾದರೆ ಉದಾಹರಣೆ ಅಂತ ಬರ್ತಾರೆ ಈ ಕೆಂಪು ಶೈವಲಗಳಿಗೆ ಹಸಿರು ಶೈವಲಗಳು ಅಂತ ನೋಡಿ ಸ್ಪೈರೋಗೈರ ಅಂತ. ಮತ್ತೆ ಸ್ಪೈರೋಗೈರ, ದೆನ್ ಇಲೋಥ್ರಿಕ್ಸ್ ಅಂತ ಸ್ನೇಹಿತರೆ. ಕಂದು ಶೈವಲಗಳನ್ನ ನೋಡಿ ಬೆಟ್ರಕೋಸ್ಪರ್ಮಮ್ ಮತ್ತು ಪಾಲಿಸೈಪೋನಿಯಾ ಅಂತ ಹೇಳ್ತೀವಿ. ಬೆಟ್ರಕೋಸ್ಪರ್ಮಮ್ ಮತ್ತು ಪಾಲಿಸೈಪೋನಿಯಾ ಕೆಂಪು ಶೈವಲಗಳಿಗೆ. ಸೊ ಕೆಂಪು ಶೈವಲಗಳಲ್ಲಿ ನೀಲಿ ಬಣ್ಣದ ಶೈವಲಗಳಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಉದಾಹರಣೆ ಬರ್ತಕ್ಕಂಥದ್ದು. ಸೊ ಅಂದರೆ ಈ ಬೆಟ್ರಕೋಸ್ಪರ್ಮ್ ಆಗಿರ್ಬೋದು, ಪಾಲಿಸೈಪೋನಿಯಾ, ಸ್ಪೈರೋಗೈರ, ಇಲೋಥ್ರಿಕ್ಸು, ನಂತರಲ್ಲಿ ಇನ್ನಿತರ ಕೆಲವೊಂದಿಷ್ಟು ಶೈವಲಗಳು ಕೂಡ ಕಂಡುಬರ್ತಾರೆ ಸ್ನೇಹಿತರೆ. ಸೊ ಶೈವಲಗಳು ಅಂತಂದ್ರೆ ನೋಡಿ ಈ ತೇವಾಂಶವನ್ನು ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಸೆಂಟಿಮೀಟರ್ಗಳಷ್ಟು ಬೆಳವಣಿಗೆ ಆಗ್ತಕ್ಕಂಥ ಒಂದು ಸಸ್ಯಗಳಿಗೆ ತೆಗಿರ್ತಕ್ಕಂಥ ಜೀವಿಗಳು ಅಂತಂದ್ಬಿಟ್ಟು ನಾವು ಕರಿತಾ ಇರ್ತೇವೆ. ಸೊ ಅಂದಾಗಿ ನೋಡಿ, ಸೊ ನೀಲಿ ಶೈವಲಗಳ ಒಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಫೈಕೋಸಯಾನಿನ್, ಕಂದು ಶೈವಲಗಳ ಒಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಝಾಂಥೋಫಿಲ್, ಹಸಿರು ಬಣ್ಣದ ಒಂದು ಶೈವಲಗಳ ಒಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಕ್ಲೋರೋಫಿಲ್. ಕೆಂಪು ಬಣ್ಣದ ಒಂದು ಶೈವಲಗಳ ಬಣ್ಣಕ್ಕೆ ಕಾರಣವಾಗ್ತಕ್ಕಂಥ ಬಣ್ಣಕ್ಕೆ ಯಾವುದಂದ್ರೆ ಫೈಕೋ ಎರಿಥ್ರಿಲ್ ಅಂತ ನಾವು ಹೇಳ್ತಾ ಸ್ನೇಹಿತರೆ. ಸೊ ಇದು ಈ ಶೈವಲಗಳ ಬಗ್ಗೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ ಸ್ನೇಹಿತರೆ. ನಂತರ ನೋಡ್ತಾ ಇದ್ರೆ ಎರಡನೇ ಬರ್ತಕ್ಕಂಥ ಒಂದು ಸಾಮ್ರಾಜ್ಯ ಅಂತ ನಾನು ನಿಮ್ಗೆ ಹೇಳಿದೆ, ಪ್ರೊಟಿಸ್ಟ ಸಾಮ್ರಾಜ್ಯ. ಸೊ ಪ್ರೊಟಿಸ್ಟ ಸಾಮ್ರಾಜ್ಯ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಒಂದು ಜೀವಿ ಯಾವಾಗಿದೆ ಏಕಕೋಶೀಯ ಜೀವಿಗಳು ಅಥವಾ ಅದನ್ನು ಪ್ರೋಟೋಜೋವನ್ ಅಂತಾನೂ ಕೂಡ ಇಲ್ಲಿ ಹೇಳ್ತಾರೆ. ಸೊ ಏಕಕೋಶೀಯ ಜೀವಿ ಬ್ಯಾಕ್ಟೀರಿಯಾ ಅನ್ನೋದು ಕೂಡ ನೋಡಿ ಒಂದು ಏಕಕೋಶೀಯ ಜೀವಿ ಹೌದು, ಬಟ್ ಆ ಬ್ಯಾಕ್ಟೀರಿಯಾಗಳಿಗೆ ಮತ್ತೆ ಉಳಿದೆಲ್ಲ ಜೀವಿಗಳಿಗೆ ಏನು ಒಂದು ಡಿಫ್ರೆನ್ಸ್ ಅಂತಂದ್ರೆ ಬ್ಯಾಕ್ಟೀರಿಯಾವನ್ನ ನಾವು ಪ್ರೊಕ್ಯಾರಿಯೋಟಿಕ್ ಜೀವಿ ಅಂತ ಹೇಳ್ತೀವಿ, ಬಟ್ ಏಕಕೋಶೀಯ ಜೀವಿಗಳನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಯುಕ್ಯಾರಿಯೋಟಿಕ್ ಜೀವಿಗಳನ್ನು ಕರೀತಾರೆ. ಇವುಗಳ ಒಂದು ಜೀವಕೋಶದಲ್ಲಿ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಏನು ಬರ್ತಾ ಇರ್ತಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಅದಕ್ಕೋಸ್ಕರ ಏಕಕೋಶೀಯ ಜೀವಿಗಳನ್ನು ನಾವು ಏನಂತ ಹೇಳ್ತೀವಿ ಅಂದ್ರೆ ಒಂದು ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಜೊತೆಗೆ ಎರಡನೇದಾಗಿರ್ತಕ್ಕಂಥ ಒಂದು ಗುಣಲಕ್ಷಣ ಅಂತಂದ್ರೆ ಅಲ್ಲಿ ಏಕಕೋಶೀಯ ಜೀವಿಗಳು ಉಸಿರಾಟದ ಒಂದು ಅಂಗ ಅಂತಂದ್ರೆ ಚರ್ಮದ ಮೂಲಕ ಉಸಿರಾಟ ಕ್ರಿಯೆ ನಡೆಸ್ತಕ್ಕಂಥದ್ದು, ಮತ್ತೆ ಅಲ್ಲಿ ಡೈಜೆಷನ್ ಪ್ರೋಸೆಸ್ ಆಗಿರ್ಬೋದು. ಇನ್ನಿತರ ಕೆಲವೊಂದಿಷ್ಟು ವಿಶೇಷವಾದ ಗುಣಲಕ್ಷಣ ಅಂದ್ರೆ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇರ್ತೇವೆ. ಸೊ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಸಂತಾನೋತ್ಪತ್ತಿ ಅಂತ ಹೇಳಿದಾಗ ಏಕಕೋಶೀಯ ಜೀವಿಗಳು ಅಷ್ಟೇ ಸ್ನೇಹಿತರೆ ಆಗಲೇ ನೀವು ಹೇಳಿದ್ರೆ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಅಂತ ಹೇಳಿ
ಪದ್ಧತಿ, ವಿಶೇಷವಾಗಿ ಅದು ಸಹ ಆಮೇಲೆ ವಿದಳನ ಕ್ರಿಯೆ, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ವಿಶೇಷವಾಗಿ ವಿದಳನ ಕ್ರಿಯೆ ಅಂತ ನಾವು ಹೇಳ್ತಾ ಇರ್ತೀವಿ. ಈ ಉದಾಹರಣೆ ಯಾವ್ದು ಬರ್ತಾ ಇರ್ತಾರೆ ಏಕಕೋಶ ಜೀವಿಗಳು ನೋಡಿ, ಅಮೀಬಾ, ಯುಕ್ಲಿನ, ಇದನ್ನ ತುಂಬಾ ಸಾಮಾನ್ಯವಾಗಿ ನಾವು ಹೈಸ್ಕೂಲ್ ಲೆವೆಲ್ ಓದ್ಕೊಂಡು ಬಂದಿರ್ತೀವಿ. ಅಮೀಬಾ, ಯುಕ್ಲಿನ, ಪ್ಯಾರಾಮೀಸಿಯಂ. ಸೊ ಇದನ್ನು ಹೊರತುಪಡಿಸಿ ಇರ್ತಕ್ಕಂಥ ಒಂದು ಏಕಕೋಶ ಜೀವಿಗಳು ಯಾವುದಂತಂದ್ರೆ ಲೆಶ್ಮೇನಿಯಾ ಅಂತ ಬರ್ತದೆ ಸ್ನೇಹಿತರೆ. ಈ ಕಾಲ ಆಜಾರ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಜೀವಿ ಲೆಶ್ಮೇನಿಯಾ ಆಗಿರ್ಬೋದು. ನಂತರ ನಿದ್ರಾ ರೋಗಕ್ಕೆ ಕಾರಣವಾಗ್ತಕ್ಕಂಥ ಒಂದು ಜೀವಿ ಯಾವುದಲ್ಲಿ ಟ್ರೈಫೋನೋಸೋಮಾ ಅಂತ ಹೇಳ್ತೇವೆ. ಜೊತೆಗೆ ಮಲೇರಿಯಾ ರೋಗವನ್ನು ಹರಡ್ತಕ್ಕಂಥ ಒಂದು ಜೀವಿ ಅದು ಸಹ ಯಾವುದಲ್ಲಿ ಪ್ಲಾಸ್ಮೋಡಿಯಂ ವೈವಾಕ್ಸ್. ಬಟ್ ಮಲೇರಿಯಾ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ಯಾವುದ್ರ ಮೂಲಕಲ್ಲಿ ಒಂದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತ ಹೇಳ್ತೀವಿ. ಬಟ್ ಏನಂದ್ರೆ ಬರ್ತಕ್ಕಂಥ ಒಂದು ಜೀವಿ ಯಾವುದಲ್ಲಿ ಪ್ಲಾಸ್ಮೋಡಿಯಂ ವೈವಾಕ್ಸ್. ಸೊ ಪ್ಲಾಸ್ಮೋಡಿಯಂ ವೈವಾಕ್ಸ್ ಆಗಿರ್ಬೋದು, ನಂತರಲ್ಲಿ ಲೆಶ್ಮೇನಿಯಾ ಆಗಿರ್ಬೋದು, ಜೊತೆಗೆ ನಿದ್ರಾರೋಗ ಆಗಿರ್ಬೋದು. ಸೊ ಇನ್ನಿತರ ಕೆಲವೊಂದಿಷ್ಟು ಜೀವಿಗಳೇನಪ್ಪ ಅಂದ್ರೆ ಈ ಏಕಕೋಶ ಜೀವಿಗಳಿಗೆ ಉದಾಹರಣೆ ಆಗ್ತಾ ಇದೆ ಸ್ನೇಹಿತರೆ. ಸೊ ರೀಸೆಂಟ್ ಆಗಿ ಹೇಳಿರ್ತಕ್ಕಂಥ PSI ಎಕ್ಸಾಮ್ ಅಲ್ಲಿ ಇವಾಗ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಸೊ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಯಾವುದೇ ರೀತಿ ಇರ್ತಕ್ಕಂಥ ಆಕಾರ ಇರೋದಿಲ್ಲ. ಒಂದು ಏನೋ ಒಂದು ಆಕಾರ ಹಾಕಿದೆ. ಸೊ ಇದನ್ನ ಏನಂತ ಕರಿಬಹುದು ಅಲ್ಲಿ ಅಮೀಬಾ ಅಂತ ಕನ್ಸಿಡರ್ ಮಾಡಬಹುದು. ಯಾಕೇಳಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆಕಾರ ಇಲ್ಲದೆ ಇರ್ತಕ್ಕಂಥ ಒಂದು ಜೀವಿ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಪ್ಯಾರಾಮೀಸಿಯಂ ಆಗಿರ್ಬೋದು, ಯುಗ್ಲಿನ್ ಆಗಿರ್ಬೋದು. ಸೊ ಇವುಗಳನ್ನು ಸಹ ನಾವೇನಪ್ಪ ಅಂದ್ರೆ ಈ ಏಕಕೋಶ ಗುಂಪಿನ ಜೀವಿಗಳಿಗೆ ಉದಾಹರಣೆಯಾಗಿ ತೆಗೆದುಕೊಳ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದು ಈ ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಏಕಕೋಶ ಗುಂಪಿನ ಜೀವಿಗಳ ಬಗ್ಗೆ ಉದಾಹರಣೆ ಆಗಿದೆ. ಇಲ್ಲೂ ಕೂಡ ಕೆಲವೊಂದಿಷ್ಟು ರೋಗಗಳು ಬರ್ತಾ ಇರ್ತವೆ ಏಕಕೋಶ ಜೀವಿಗಳಿಂದ ಕಂಡು ಬರ್ತಕ್ಕಂಥ ರೋಗಗಳು. ಸೊ ರೋಗಗಳ ಬಗ್ಗೆ ಬಂದಾಗ ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನಂತರ ಸ್ನೇಹಿತರೆ ಮೈಕೋಟಾ ಸಾಮ್ರಾಜ್ಯ ನೋಡಿ. ಮೈಕೋಟಾ ಸಾಮ್ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಜೀವಿ ಅಂತಂದ್ರೆ ಅವರಲ್ಲಿ ಶಿಲೀಂಧ್ರಗಳು ಅಥವಾ ಅದು ನಾವು ಫಂಗೈ ಅಂತ ಹೇಳ್ತಾರೆ. ಸೊ ಈ ಒಂದು ಸಾಮ್ರಾಜ್ಯವನ್ನ ಅಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನವಾಗಿದ್ದಾರೆ RH ವಿಟೇಕರ್. ಸೊ ಶಿಲೀಂಧ್ರಗಳು ಅಂತಂದ್ರೆ ಜಸ್ಟ್ ಏನಪ್ಪ ಅಂದ್ರೆ ಅಂಬ್ರೆಲ್ಲಾ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಕೊಡೆಯ ಆಕಾರದ ಒಂದು ರಚನೆ. ಈ ಅತಿ ಹೆಚ್ಚು ತೇವಾಂಶ ಇರ್ತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಸ್ಯದ ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇರ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಅಣಬೆ, ಒಂದು ಮಶ್ರೂಮ್ ಅಂತ ಏನು ಕರಿತೀವಿ ಅಣಬೆ ಆಗಿರ್ಬೋದು, ಮತ್ತೆ ಇನ್ನಿತರ ಕೆಲವೊಂದಿಷ್ಟು ಈ ಈಸ್ಟ್ ಅಂತ ಹೇಳ್ತಾರೆ, ಈಸ್ಟ್ ಆಗಿರ್ಬೋದು, ಅಣಬೆ ಆಗಿರ್ಬೋದು. ಜೊತೆಗೆ ಇನ್ನಿತರ ಒಂದು ವಿಶೇಷವಾಗಿರ್ತಕ್ಕಂಥ ರಚನೆಗಳನ್ನು ನಾವೇನಂತ ಹೇಳ್ತಂದ್ರೆ ಈ ಫಂಗಸ್ ಅಥವಾ ಶಿಲೀಂಧ್ರಗಳನ್ನು ಹೇಳ್ತಾರೆ. ಇವಾಗ ನೋಡಿ ಪ್ರತಿನಿತ್ಯ ನಾವು ಹೆಸರು ಕೇಳ್ತಾರೆ ಬ್ಲ್ಯಾಕ್ ಫಂಗಸ್, ಬ್ಲ್ಯಾಕ್ ಫಂಗಸ್ ಅಂತ ಅಂದ್ಬಿಟ್ಟು. ಅಂದರೆ ಕೊರೋನಾ ಬಂದು ಇರತಕ್ಕಂಥ ವ್ಯಕ್ತಿಗಳಲ್ಲಿ ಮತ್ತೆ ಒಂದು ವಿಶೇಷತೆ ಹೊಂದಿರತಕ್ಕಂಥ ಒಂದು ರೋಗ ಕಂಡು ಬರ್ತಾ ಇದೆ. ಆ ರೋಗ ಅಂದ್ರೆ ಬ್ಲ್ಯಾಕ್ ಫಂಗಸ್ ಇಂದ ಬರ್ತಕ್ಕಂಥ ಒಂದು ಡಿಸೀಸ್ ಆಗಿದೆ. ಇಲ್ಲಿ ಫಂಗೈ ಅಥವಾ ಶಿಲೀಂಧ್ರಗಳಂತಂದ್ರೆ ಕೇವಲ ಒಂದು ಕಲುಷಿತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಕಲುಷಿತವಾಗಿರ್ತಕ್ಕಂಥ ಒಂದು ವಸ್ತುಗಳ ಮೇಲೆ ಆಗಿರ್ಬೋದು, ಜೊತೆಗೆ ಈ ಕೆಟ್ಟೋಗಿರ್ತಕ್ಕಂಥ ಒಂದು ವಸ್ತುಗಳ ಮೇಲೆ ಆಗಿರ್ಬೋದು, ಅದರ ಜೊತೆಯಲ್ಲಿ ಸತ್ತೋಗಿರ್ತಕ್ಕಂಥ ಒಂದು ಪ್ರಾಣಿಗಳ ಮೇಲೆ, ದೇಹದ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವಿ ಯಾವುದಂದ್ರೆ ಅದು ಶಿಲೀಂಧ್ರಗಳಂತ ನಾವು ಹೇಳ್ತಾ ಇದ್ದೀವಿ. ಸೊ ಶಿಲೀಂಧ್ರಗಳು ಕೂಡ ಅಷ್ಟೇ ಸ್ನೇಹಿತರೆ ಎರಡು ರೀತಿಯಾಗಿರ್ತಕ್ಕಂಥ ವಿಧಗಳಿವೆ. ಒಂದು ಮನುಷ್ಯನಿಗೆ ಉಪಯುಕ್ತವಾಗಿರ್ತಕ್ಕಂಥ ಶಿಲೀಂಧ್ರಗಳಂತ ಹೇಳ್ತೀವಿ, ಜೊತೆಗೆ ಮನುಷ್ಯನಿಗೆ ಹಾನಿ ಉಂಟು ಮಾಡತಕ್ಕಂಥ ಕೆಲವೊಂದಿಷ್ಟು ಶಿಲೀಂಧ್ರಗಳಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಉಪಯುಕ್ತವಾಗಿರ್ತಕ್ಕಂಥ ಶಿಲೀಂಧ್ರ ಅಂತ ಅಂದ್ರೆ ಈ ಉದಾಹರಣೆ ಹೇಳಬೇಕಾದ್ರೆ ಈಸ್ಟ್ ಅನ್ನೋದು ನಾನು ಈಗಾಗಲೇ ಹೇಳಿದೆ, ಈಸ್ಟ್ ಅನ್ನೋದು ಕೂಡ ಒಂದು ಶಿಲೀಂಧ್ರಗಳನ್ನು ಗುಂಪಲ್ಲಿ ಬರ್ತದೆ. ಬಟ್ ಈಸ್ಟ್ ಅನ್ನ ಏನ್ ಮಾಡ್ತಾ ಇರ್ತಾರೆ, ಬ್ರೆಡ್ ಅನ್ನ ತಯಾರು ಮಾಡಬೇಕಾದ್ರೆ
ಅಲ್ಲಿ ಬ್ರೆಡ್ ಮೃದುವಾಗ್ಲಿಕ್ಕಾಗಿರ್ಬೋದು, ನೆಕ್ಸ್ಟ್ ಬ್ರೆಡ್ ಊದ್ಕೊಳ್ಳಿಕ್ಕೆ ಕೂಡ ನಾವೇನು ಮಾಡ್ತೀವಿ, ಈಸ್ಟನ್ನು ಬಳಸ್ತಾರೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಆಲ್ಕೋಹಾಲ್ ತಯಾರಿಕೆಯಾಗಿರ್ಬೋದು, ವಿನೇಗರ್ ತಯಾರಿಕೆಯಾಗಿರ್ಬೋದು, ಒಂದು ಫರ್ಮೆಂಟೇಷನ್ ಮೆಥಡ್ ಅಂತ ಬರುತ್ತೆ, ಹುದುಗುವಿಕೆ ಕ್ರಿಯೆ. ಆ ಒಂದು ಕ್ರಿಯೆಯಲ್ಲಿ ಬಳಸ್ತಕ್ಕಂಥದ್ದು ಯಾವುದಂದ್ರೆ ಈಸ್ಟ್ ಅಂತ ಹೇಳ್ತಾರೆ. ಸೊ ಈಸ್ಟ್ ಅನ್ನೋದು ನಮಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಶಿಲೀಂಧ್ರ ಅಂತ ಕರಿತೇವೆ. ಅದೇ ರೀತಿಯಾಗಿ ಅನಬೇಸಿನ್ ಮೆಥಡ್, ಮಶ್ರೂಮ್ ಅಂತ ಬರ್ತದೆ. ಸೊ ಮಶ್ರೂಮ್ ನಮ್ಮ ಕಡೆಯಲ್ಲಿ ಸ್ವಲ್ಪ ಕಡಿಮೆ ಬೆಳೀತಾರೆ, ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಅದರದ್ದೇ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಇದೆ. ಅಂದರೆ ಅಷ್ಟು ಒಂದು ವಾಣಿಜ್ಯಾತ್ಮಕ ಒಂದು ಬೆಳೆ ಅಂತ ಹೇಳ್ತಾ ಇರ್ತಾರೆ, ಅದು ಮಶ್ರೂಮ್ ಹಣ್ಣು. ಸೊ ನೀವೆಲ್ಲ ಸೇವನೆ ಮಾಡ್ತಾರೆ ಡೈಲಿ, ಮಶ್ರೂಮ್ ಮಂಚೂರಿ, ಮಶ್ರೂಮ್ ಸೂಪು. ಸೊ ಈ ಥರ ಆಹಾರ ಪದಾರ್ಥವನ್ನ ಏನು ಕೂಡ ನಾವು ಶಿಲೀಂಧ್ರಗಳನ್ನು ಬಳಸ್ತಾ ಇರ್ತೀವಿ. ಸೊ ಇನ್ನೊಂದು ಇದರ ಇಂಪಾರ್ಟೆನ್ಸ್ ಅಂತಂದ್ರೆ ನೋಡಿ, ಶಿಲೀಂಧ್ರಗಳಲ್ಲಿ ರಿಚ್ ಕಂಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ ಅಂಶ ಆಗಿರ್ಬೋದು, ವಿಟಾಮಿನ್ ಕಂಡು ಬರ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಈ ಶಿಲೀಂಧ್ರಗಳನ್ನು ಔಷಧಿಗಳ ಒಂದು ತಯಾರಿಕೆಯಲ್ಲೂ ಕೂಡ ನಾವು ಬಳಸ್ತಾ ಇರ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಪೆನ್ಸಿಲಿನ್. ಸೊ ಪೆನ್ಸಿಲಿನ್ ಯಾರು ಅಂತ ಮಾಡಿದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್, ಇನ್ಸುಲಿನ್ ತಂತ್ರಜ್ಞಾನದಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಯಾವ ಒಂದು ಶಿಲೀಂಧ್ರ ಅಂತಂದ್ರೆ ಪೆನ್ಸಿಲಿಯಂ ನೋಟೇಟಮ್. ಸೊ ಪೆನ್ಸಿಲಿಯಂ ನೋಟೇಟಮ್ ಎಂಬ ಒಂದು ಶಿಲೀಂಧ್ರದಿಂದ ಪೆನ್ಸಿಲಿನ್ ಪತ್ತೆಹಚ್ಚತಕ್ಕಂಥ ವಿಜ್ಞಾನ ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಅಥವಾ ಆಂಟಿಬಯೋಟಿಕ್ ಆಗಿ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ಈ ಪೆನ್ಸಿಲಿನ್. ಸೊ ಎಲ್ಲವುಗಳು ಕೂಡ ಏನಂದರೆ ಮನುಷ್ಯನಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಶಿಲೀಂಧ್ರಗಳಂತ ಕರಿತೀವಿ. ಸೊ ವಿಶೇಷವಾಗಿ ನೋಡಿ ಸ್ನೇಹಿತರೆ, ಶಿಲೀಂಧ್ರಗಳು ತೇವಾಂಶವನ್ನು ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಒಂದು ಜೀವಿಗಳಾಗಿದ್ದಾವೆ. ಜೊತೆಗೆ ಈ ಶಿಲೀಂಧ್ರಗಳಲ್ಲಿ ಕಂಡುಬರುವಂತಹ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್, ಸಂತಾನೋತ್ಪತ್ತಿ ಕ್ರಿಯೆ ಅಂತಂದರೆ ಅಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿ ಕ್ರಿಯೆ ಕಂಡುಬರ್ಸಿದ್ರೆ, ಲೈಂಗಿಕ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯನ್ನು ಕೂಡ ನೋಡ್ತಾ ಇರ್ತೀವಿ, ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯಲ್ಲಿ ವಿಶೇಷವಾಗಿ ಕಂಡುಬರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಯಾವುದಂದ್ರೆ ದಟ್ ಮೀನ್ಸ್ ಸ್ಪೋರ್ ಫಾರ್ಮೇಷನ್ ಅಂತ ಹೇಳ್ತಾರೆ. ಸ್ಪೋರ್ ಫಾರ್ಮೇಷನ್. ಸೊ ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ, ಬೀಜಾಣುಗಳ ಉತ್ಪತ್ತಿ. ಬೀಜಾಣುಗಳ ಉತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಟ್ಟು 5 ರೀತಿಯಾಗಿರ್ತಕ್ಕಂಥ ವಿಧಾನಗಳು ಬರ್ತವೆ. ವಿಧಾನ ಕ್ರಿಯೆ ಆಗಿರ್ಬೋದು, ಒಂದು ಬಡ್ಡಿಂಗ್ ಅಂತ ಬರ್ತದೆ ಮಗುವಿಗೆ, ನೆಕ್ಸ್ಟ್ ರೀಜನರೇಷನ್ ಪುನರುತ್ಪತ್ತಿ ಅಂತ ಹೇಳ್ತೀವಿ, ಸ್ಪೋರ್ ಫಾರ್ಮೇಷನ್ ಬೀಜಾಣುಗಳ ಉತ್ಪತ್ತಿ, ನಂತರ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಈ ಶಿಲೀಂಧ್ರಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದಂದ್ರೆ ಬೀಜಾಣುಗಳ ಒಂದು ಉತ್ಪತ್ತಿ ಅಥವಾ ಸ್ಪೋರ್ ಫಾರ್ಮೇಷನ್ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತಾರೆ. ಅಂದರೆ ಇಲ್ಲಿ ನೋಡಿ, ಈ ಒಂದು ಶಿಲೀಂಧ್ರ ಇದೆ, ಫಂಗಸ್. ಆ ಫಂಗಸ್ನ ಒಂದು ಮೇಲ್ಭಾಗದಲ್ಲಿ ಒಳಭಾಗದಲ್ಲಿ ಬೀಜಕಗಳು ಕಂಡು ಬರ್ತಾರೆ. ಆ ಬೀಜಕಗಳು ಒಣಗಿದ ನಂತರ ನೋಡಿ ಮೇಲೆ ಭೂಮಿ ಮೇಲೆ ಬೀಳ್ತಾರೆ. ಸೊ ಭೂಮಿ ಮೇಲೆ ಬಿದ್ದಾಗ ಅವುಗಳು ಮಣ್ಣಲ್ಲಿ ಬೆರೆತುಕೊಳ್ತಾರೆ. ಸೊ ಮಣ್ಣಲ್ಲಿ ಬೆರೆತುಕೊಂಡ ಮೇಲೆ ನೋಡಿ, ಆ ಮಳೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವುಗಳಿಗೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಸಿಕ್ಕಾಗ ಆ ಮಣ್ಣಲ್ಲಿ ಸೇರಿಕೊಂಡಿರ್ತಕ್ಕಂಥ ಆ ಶಿಲೀಂಧ್ರಗಳ ಬೀಜಕಗಳು ಮತ್ತೆ ಹೊಸದಾಗಿ ಏನಾಗ್ತಂದ್ರೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಜೀವಿಗಳಾಗಿ, ಹೊಸ ರೀತಿಯಾಗಿರ್ತಕ್ಕಂಥ ಸಸ್ಯಗಳಾಗಿರೋ ಬೆಳವಣಿಗೆಯನ್ನು ಕಾಣ್ತಾ ಇರ್ತಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಕಂಡು ಬರೋದಿಲ್ಲ, ಆ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ನಾನು ನಿಮ್ಗೆ ಹೇಳಿದೆ, ವಿತ್ ಇನ್ವಾಲ್ವಿಂಗ್ 2 ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಆ ಎರಡು ಗಂಡು ಒಂದು ಗಂಡು ಲಿಂಗವನ್ನು ಮತ್ತು ಇನ್ನೊಂದು ಹೆಣ್ಣು ಲಿಂಗವನ್ನು ಅವೆರಡೂ ಕೂಡ ಸಂಯೋಗದಿಂದ ನಡೀತಕ್ಕಂಥ ಕ್ರಿಯೆಯನ್ನು ಲೈಂಗಿಕ ರೀತಿಯಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಸೊ ವಿತೌಟ್ ಇನ್ವಾಲ್ವಿಂಗ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಅಂದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಡು ಲಿಂಗಾಣುಗಳಾಗಿರ್ಬೋದು, ಹೆಣ್ಣು ಲಿಂಗಾಣುಗಳಾಗಿರ್ಬೋದು, ಅವುಗಳ ಒಂದು ಒಳಗೊಳ್ಳದೇ ಇರ್ತಕ್ಕಂಥ ಒಂದು ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಅಲ್ಲಿ ಈ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಅಂತ ಹೇಳ್ತಾರೆ ಸ್ನೇಹಿತರೆ. ಬಟ್ ಇಲ್ಲಿ ಬೀಜಾಣುಗಳ ಉತ್ಪತ್ತಿ ದಟ್ ಮೀನ್ಸ್ ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಕಂಡು ಬರೋದ್ರಲ್ಲಿ ಗಂಡು ಲಿಂಗಾಣುಗಳಾಗಿರ್ಬೋದು, ಹೆಣ್ಣು ಲಿಂಗಾಣುಗಳು ಯಾವುದನ್ನು ಒಳಗೊಳ್ಳದೇನೆ ನಡೀತಕ್ಕಂಥ ಒಂದು ಕ್ರಿಯೆ ಆಗಿರೋದ್ರಿಂದ ಸೊ ಈ ಒಂದು ಪ್ರಾಸೆಸ್ನ ನಾವೇನಂತ ಹೇಳ್ತೀವಿ ಅಂದರೆ ಅಲೈಂಗಿಕ ರೀತಿಯಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿ ಈಸ್ಟು, ಅನಬೆ, ಪೆನ್ಸಿಲಿನ್
ಸೊ ಇವು ಒಂದು ಮನುಷ್ಯನಿಗೆ ಉಪಯುಕ್ತವಾಗಿರ್ತಕ್ಕಂಥ ಶಿಲೀಂಧ್ರಗಳನ್ನು ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಈ ಮೈಕೋಟಾ ಸಾಮ್ರಾಜ್ಯವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ವಿಜ್ಞಾನ ಅಂದರೆ RH ವಿಟೇಕರ್ ಅವರು. ನಂತರ ಅಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ, ಮನುಷ್ಯನಿಗೆ ನಿಮ್ಗೆ ಒಂದು ಹಾನಿಯನ್ನುಂಟು ಮಾಡ್ತಕ್ಕಂಥ ಶಿಲೀಂಧ್ರಗಳು ಕಂಡು ಬರ್ತಾರೆ. ಸೊ ಮನುಷ್ಯನಿಗೆ ಹಾನಿಯನ್ನುಂಟು ಮಾಡ್ತಕ್ಕಂಥ ಶಿಲೀಂಧ್ರಗಳನ್ನು ಯಾವುದಂದ್ರೆ, ಸೊ ಒಂದು ಶಿಲೀಂಧ್ರಗಳಿಂದ ಉಂಟಾಗ್ತಕ್ಕಂಥ ಕೆಲವೊಂದಿಷ್ಟು ರೋಗಗಳು, ಬಹಳಷ್ಟು ರೀತಿಯ ಇರ್ತಕ್ಕಂಥ ರೋಗಗಳು ಕಂಡು ಬರ್ತಾ ಇರ್ತವೆ. ಉದಾಹರಣೆ ಹೇಳಬೇಕಾದ್ರೆ ಒಂದು ಹುಳುಗಡ್ಡಿ ರೋಗ, ಮೈ ಮೇಲೆ ಒಂಥರ ಗುಳೆಗಳಾಗ್ತದೆ ನೋಡಿ, ರಿಂಗ್ ವರ್ಮ್ ಅಂತ ಹೇಳ್ತೇವೆ. ಅಥ್ಲೆಟಿಕ್ಸ್ ಫುಟ್ ಅಂತ ಬರ್ತದೆ. ದೆನ್ ಮಧುರಾಪಾದ ಅಂತ ಬರ್ತದೆ. ಸ್ಕೇಬಿ ಅದು ಕಜ್ಜಿ ಅಂತ ಬರ್ತದೆ. ಸೊ ಇತ್ತೀಚೆಗೆ ಬಹಳಷ್ಟು ಒಂದು ತೊಂದರೆಯನ್ನು ಕೊಡ್ತಕ್ಕಂಥ ಡಿಸೀಸ್ ಬ್ಲ್ಯಾಕ್ ಫಂಗಸ್ ಅಂತ ಹೇಳಿ, ಕೊರೋನಾ ಒಂದು ರೋಗ ವಾಸಿಯಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಂದು ವಿಶೇಷ ರೀತಿಯಾಗಿರ್ತಕ್ಕಂಥ ರೋಗ ಕಂಡು ಬರ್ತಾ ಇದೆ. ಆ ರೋಗವನ್ನು ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ, ರೋಗಗಳ ಬಗ್ಗೆ ಒಂದು ಹೇಳಬೇಕಾದ್ರೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇದು ಇವತ್ತಿನ ಒಂದು ಅವಧಿಯ ಒಂದು ತರಗತಿಯಾಗಿದೆ. ಸೊ ಮುಂದಿನ ಒಂದು ಅವಧಿಯಲ್ಲಿ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಹತ್ರ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.